ಅಲ್ಲ, ಇಲ್ಲಿ ಬಂದು ನೋಡಿದ್ರೆ ಇಷ್ಟೊಂದು ಜನ ಇದಾರಲ್ಲೋ, ಇಷ್ಟೊಂದು ವೆಹಿಕಲ್ಗಳು, ಇಷ್ಟೊಂದು ಜನ ಆಟ ಆಡಕ್ಕೆ ಬರ್ತಾರೆ ಗೊತ್ತೇ ಇಲ್ಲ. ಇವನು ಯಾರು ನಿದ್ದೆಗಣ್ಣಲ್ಲಿ ಎದ್ಬಿಟ್ಟಾನೆ ಫ್ಲೈಯಿಂಗ್ ಬರ್ತೀನಿ ಅಂದ ತಕ್ಷಣ. ಸೊ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ಇದು ರೆಡಿ ಆಗಿಲ್ಲ ಅಂತಂದರೆ ಟೇಕಫ್ ಮಾಡೋದು ತುಂಬ ಕಷ್ಟ ಇದೆ. ಇದು ನಮಗೆ ಹೆದರಿಕೆ ಬರ್ತಾ ಇದೆಯಲ್ಲಪ್ಪ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫ್ಲೈ ಮಾಡಿರೋದು. ಯಾರೇ ಸ್ಟೂಡೆಂಟ್ ಬಂದರೂ ಕೂಡ ಇದರಿಂದನೇ ಫಸ್ಟ್ ಟೇಕಪ್ ಮಾಡಿಸೋದು ನಾವು. ಅಯ್ಯೋ, ಸರ್ವೋ ಎಲ್ಲ ಕಿತ್ಬಿಟ್ಟಿದೆ. ಗೊತ್ತಿಲ್ಲ, ಸುಮಾರು ವರ್ಷಗಳು ಆಗಿಬಿಟ್ಟಿದೆ. ನನಗಿಂತಲೂ ಹೈಟ್ ಇದೆ. ಇವಾಗ ಏನಪ್ಪ ಅಂದರೆ ಯಾವ್ದು ರನ್ನಿಂಗ್ ಇದೆ ಅಂತ ನೋಡ್ಬೇಕು. ಎಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇಗೆ ಹಾಕಿ ಇಟ್ಬಿಟ್ಟಿದ್ದೆವು. ನಾನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಯಾವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ತಂದುಬಿಟ್ಟು. Single family 8 YouTube channels. One is world first YouTuber house. Then comes with the existing channel Make Your Own Creation, Datta Benur Creation. In Kannada, Datta Benur Family Blog. YouTuber House Kirti, YouTuber House Suchi, YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಮನೆ ಪಕ್ಕದಲ್ಲಿ ಒಂದು ಗ್ರೌಂಡ್ ನೋಡಿದ್ದೆ, ಅದು ಕ್ರಿಕೆಟ್ ಗ್ರೌಂಡು. ಸೊ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಅಲ್ಲಿ ಫ್ಲೈಯಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ ಈ ಸಂಡೇ. ಸೊ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಒಂದೂವರೆ ವರ್ಷ ಆಯ್ತು ನಾನು ಆ್ಯಕ್ಚುಲಿ ಫ್ಲೈನೇ ಮಾಡಿಲ್ಲ. ಎಲ್ಲ ಆವಾಗ ಫ್ಲೈ ಮಾಡ್ತಿದ್ದೆ, ಅವಾಗ ಎಲ್ಲನೂ ಕೂಡ ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಾನು ಬೇರೆದರಲ್ಲಿ ವರ್ಕಲ್ಲಿ ಬ್ಯುಸಿಯಾಗಿದ್ದೆ ಅಂತಂದ್ಬಿಟ್ಟು. ಸೊ ಇವಾಗಲ್ಲಿ ನೋಡ್ತಿದ್ದೀರಾ ನಮ್ಮ ಟ್ರಾನ್ಸ್ಮಿಟ್ರ್ ಆಲ್ರೆಡಿ ಚಾರ್ಜ್ ಆಗ್ತಿದೆ. 1 ವರ್ಷ ಆದ ತಕ್ಷಣ ಅಲ್ಲಿ ರಿಟರ್ನ್ ಚಾರ್ಜಿಂಗ್ ನಡೀತಾ ಇದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮಗನ ಕಾರು ಅಲ್ಲೆಲ್ಲ ಓಡಾಡ್ಸೋಕ್ಕೆ, ಜೊತೆಗೆ ಬ್ಯಾಟ್ರಿಗಳು. ಸೊ ಹೊಸ ಬ್ಯಾಟ್ರಿ ತೊಗೊಂಬಂದಿರೋದು. ಅವಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಏನು ಅಂತ ತೋರಿಸ್ತೀನಿ. ಇವಾಗ ಏನಪ್ಪ ಅಂದರೆ ಯಾವ್ದು ರನ್ನಿಂಗ್ ಇದೆ ಅಂತ ನೋಡಬೇಕು. ಎಲ್ಲನೂ ಕೂಡ ಇಲ್ಲಿ ಡಿಸ್ಪ್ಲೇಗೆ ಹಾಕಿ ಇಟ್ಬಿಟ್ಟಿದ್ದೆವು. ಸೊ ಇವಾಗ ಯಾವ್ದು ರನ್ನಿಂಗ್ ಇದೆ, ವರ್ಕಿಂಗ್ ಇಲ್ಲ ಎಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಬಿಟ್ಟು ಫ್ಲೈಯಿಂಗ್ ತೊಗೊಂಡೋಗಿ ಮತ್ತೆ ಇಲ್ಲಿ ತೊಗೊಂಬಂದು ಹಾಕಬೇಕು. ಸೊ ಹಾಗಾಗಿ ಇವಾಗ ಒಂದೊಂದಾಗಿ ತೆಗಿಯೋಣ. ಫುಲ್ಲೆಲ್ಲ ಏನೇನೋ ಇದು AC ಬ್ಯಾಟ್ರಿ ಎಲ್ಲ ಕರೆಕ್ಟಾಗಿದೆ. ಇವೆಲ್ಲ ಟೆಸ್ಟ್ ಮಾಡಬೇಕು. ಟೇಕ್ ಆಫ್ ಮಾಡೋಕ್ಕಿಂತ ಮುಂಚೆ ಇದನ್ನು ಟೆಸ್ಟ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಮಾತ್ರ ಫ್ಲೈಯಿಂಗ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಬಿಟ್ಟ ತಕ್ಷಣ ಪಟ್ ಅಂತ ಹೋಗಿ ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇದು ಒಂದು ಏರ್ಕ್ರಾಫ್ಟು, ಆಮೇಲೆ ಇದು ಒಂದು ಏರ್ಕ್ರಾಫ್ಟ್ ತೆಗಿಯೋಣ. ಗೊತ್ತಿಲ್ಲ, ಸುಮಾರು ವರ್ಷಗಳು ಆಗಿಬಿಟ್ಟಿದೆ. ಇದನ್ನು ಒಂದು ತೆಗಿಯೋಣ. ಲೈಟ್ ಒಂದೇ ನಿಮಿಷ, ಏನೇನಿದೆ ಅಂತ ನೋಡೋಣ ಇದರಲ್ಲಿ. ಸೊ ಎಲ್ಲ ಇದ್ದಾವೆ, ಬಟ್ ಎಲ್ಲ ಬ್ಯಾಟ್ರಿ ಕನೆಕ್ಟ್ ಮಾಡಿನೇ ನೋಡಬೇಕು ಎಲ್ಲ ಏನೇನಿದ್ದಾವೆ, ಹೆಂಗಿದ್ದಾವೆ ಅಂತಂದ್ಬಿಟ್ಟು. ಸೊ ಇವಾಗ ಹಾಗೆ ಒಂದು ಕೆಲಸ ಮಾಡ್ತೀನಿ. ಇದು ಫಸ್ಟು ಈ ಕಡೆ ಇಟ್ಬಿಡ್ತೀನಿ. ಇದು ಈ ಕಡೆ ಇಟ್ಕೊಳ್ಳೋಣ. ನೋಡಿ, ನೋಡೋಕ್ಕದು ಇಷ್ಟೇ ಚಿಕ್ಕದು ಕಾಣಿಸುತ್ತೆ. ಹಿಂಗೆ ಹಿಡಿದ್ರೆ ಎಷ್ಟು ದೊಡ್ಡದಿದೆ ಇದು. ನನಗಿಂತಲೂ ಹೈಟ್ ಇದೆ. ಸೊ ಇವಾಗ ಇದನ್ನಿಲ್ಲಿ ಇಟ್ಕೊಳ್ಳೋಣ. ಸೊ ಮೇಲೆ ನಮ್ಮ ಸುಮಾರು ಐಟಮ್ಗಳಿದ್ದಾವೆ. ಯಾಕಂದರೆ ಫ್ಲೈಯಿಂಗ್ ಹೋಗ್ಬೇಕು ಅಂತಂದರೆ ಎಲ್ಲನೂ ಕೂಡ ತೊಗೊಂಡು ಹೋಗ್ತಿದ್ದೇವೆ. ಎಲ್ಲನೂ ಕೂಡ ಇವಾಗ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ತುಂಬ ಚೆನ್ನಾಗಿ ಸೌಂಡ್ ಕೇಳಬೇಕು ಅಂತಂದರೆ ಈ ಏರ್ಕ್ರಾಫ್ಟು ಸಖತ್ ಸೌಂಡ್ ಬರುತ್ತೆ. ಟ್ವಿನ್ ಮೋಟ್ರ್, ಅದನ್ನು ಕೂಡ ಅದು ಟ್ವಿನ್ ಮೋಟ್ರು. ಇವೆಲ್ಲ ಬಂದು ಸಿಂಗಲ್ ಮೋಟ್ರು. ಸೊ ಇದರಲ್ಲಿನೂ ಕೂಡ ಒಂದು ಹೈ ವಿಂಗರ್ ಏರ್ಕ್ರಾಫ್ಟ್ ತೊಗೊಂಡೋಗೋಣ. ಐ ಥಿಂಕ್ ಇದು ಎತ್ಕೊಳ್ಳೋಣ. ಇದ್ರದ್ದು ವಿಂಗು ಎಲ್ಲ ಡಿಸೇಬಲ್ ಮಾಡಿ ಇಟ್ಟಿದ್ದೆವು. ಸೊ ಅದನ್ನೆಲ್ಲನೂ ಕೂಡ ಹಾಕೋಬೇಕು. ಇದು ಏನಪ್ಪ ಅಂದರೆ ಇವಾಗ ತೊಗೊಂಡು ಹೋಗಿ ಮತ್ತೆ ನೀಟಾಗಿ ತೊಗೊಂಬಂದು ಇಟ್ಕೋಬೇಕು. ಭಾಳ ದಿವಸ ಆಯ್ತು ಇವೆಲ್ಲನೂ ಆ್ಯಕ್ಚುಲಿ ಫ್ಲೈ ಮಾಡಿಲ್ಲವಲ್ಲ.
ಹೆಂಗೆ ಏನೇನು ಕೆಲಸ ಕೊಡ್ತಾವೆ ಅಂತೇಳಿ ಗೊತ್ತಾಗ್ತಿಲ್ಲ. ಇದು ಹಿಡ್ಕೊಂಬಿಟ್ರೆ ಹಂಗೆ ಇದು ರಿಸೀವರ್ ಎತ್ತಿಬಿಟ್ಟಿದ್ದೇವೆ, ಅದು ನೋಡಬೇಕು. ಆಮೇಲೆ ಇಲ್ಲಿ ಬಂದುಬಿಟ್ಟು ವಿಂಗೆಲ್ಲ ಇಲ್ಲಿರೋದು. ಸೊ ಇದು ಅಷ್ಟು ನೋಡ್ತಿರಲ್ಲ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ಲೈಯಿಂಗ್ದು ನಮ್ಮ ಪ್ರಾಜೆಕ್ಟ್ಗಳ್ದು ಐಟಮ್ಗಳು ಇರೋದು. ಇಲ್ಲೆಲ್ಲ ಅದ್ರದ್ದು ವಿಂಗೆಲ್ಲ ಇದೆ. ಸೊ ವಿಂಗ್ ತೊಗೊಳ್ಳೋಣ. ಇದು ಅದ್ರದ್ದು ವಿಂಗು, ಇದು ಇದು ಸೆಕೆಂಡ್ ಏರ್ಕ್ರಾಫ್ಟದು, ಇದು ಬಂದು ಅದರದ್ದು. ಅಯ್ಯೋ ಸರ್ವೋ ಎಲ್ಲ ಕಿತ್ಬಿಟ್ಟಿದೆ, ಇದು ಆಗಿಬಿಟ್ಟಿದೆ. ಸರ್ವ್ ಹಾಕೊಳ್ಳೋಣ. ಸೊ ಇಷ್ಟು ಐಟಮ್ಗಳು ನೋಡಿ, ಇಲ್ಲೆಲ್ಲ ಬಂದುಬಿಟ್ಟು ನಮ್ಮ ಪ್ರಾಜೆಕ್ಟ್ಗಳ್ದು, ಅವಾಗೆಲ್ಲ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಿದ್ದೇವಲ್ಲ ಅದ್ರದ್ದು. ಇಲ್ಲೆಲ್ಲ ನೋಡಿ ಮೋಟ್ರುಗಳು ಎಷ್ಟೊಂದು ಇದ್ದಾವೆ, ಡಿ ಸಿ ಮೋಟ್ರುಗಳು. ಇವೆಲ್ಲ ಡಿ ಸಿ ಮೋಟ್ರುಗಳು ಪ್ರಾಜೆಕ್ಟ್ ಅಂತ ತೊಗೊಂಬಂದು ಎಲ್ಲ ಇವಾಗ ಪ್ರಾಜೆಕ್ಟ್ ಮಾಡಿಬಿಟ್ಟು ಎಲ್ಲ ಇಟ್ಬಿಟ್ಟಿದ್ದೇವೆ. ಇವಾಗ ಏನೂ ಮಾಡ್ತಾಯಿಲ್ಲ. ಇವಾಗ ಏನಿದ್ರು ಕೂಡ ಬ್ಲಾಕ್ ಕಡೆ ಫೋಕಸ್ಸು, ಕನ್ಸ್ಟ್ರಕ್ಷನ್ ಕಡೆ ಫೋಕಸ್ಸು. ಸೊ ಅದ್ರ ಕಡೆ ಹೆವಿ ಫೋಕಸ್ ಮಾಡ್ತಿರೋದು. ಸೊ ಇವಾಗ ಈ 3 ಏರ್ಕ್ರಾಫ್ಟ್ಗಳ್ನ ತೊಗೊಳ್ಳೋಣ. ಸೊ 3ರಲ್ಲಿ ಯಾವ್ದು ಮತ್ತೆ ಫ್ಲೈ ಆಗುತ್ತೆ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಬಾಸ್ಕೆಟ್ ಎಲ್ಲ ಇನ್ನು ಮೇಲೆ ಇದೆ, ಅದನ್ನೆಲ್ಲರೂ ಕೂಡ ತೊಗೊಂಬಂದು ಒಂದೊಂದಾಗಿ ಟೆಸ್ಟ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದಿಷ್ಟು ರಬ್ಬರೆಲ್ಲ ತೊಗೊಂಬರ್ಬೇಕಪ್ಪ. ಇದು ಸುಮಾರು ಫ್ಲೈ ಮಾಡಿದ್ದಾವೆ. ಯಾಕಂತಂದರೆ ಇದು ನಮ್ಮ ಟ್ರೈನಿಂಗ್ ಮಾಡಲು ಸುಮಾರು ಐ ಥಿಂಕ್ ಒಂದು ಮೋರ್ ದೆನ್ 200-300 ಟೈಮ್ ಫ್ಲೈ ಮಾಡಿದ್ದೇವೆ. ಸಿಕ್ಕಾಪಟ್ಟೆ ಫ್ಲೈ ಮಾಡಿರೋದು. ಯಾರೇ ಸ್ಟೂಡೆಂಟ್ ಬಂದರೂ ಕೂಡ ಇದರಿಂದನೇ ಫಸ್ಟ್ ಟೇಕಪ್ ಮಾಡಿಸೋದು ನಾವು. ಸೊ ಟೇಕಪ್ ಮಾಡಿಬಿಟ್ಟು ಅವರಿಗೆಲ್ಲ ಫ್ಲೈಯಿಂಗ್ ಎಲ್ಲ ಕಲಿಸೋದು ಇದರಿಂದನೇ. ಸೊ ಇವತ್ತೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮಗೊಂದಿಷ್ಟು ಇನ್ನೊಂದಿಷ್ಟು ಮೆಟೀರಿಯಲ್ ಎಲ್ಲ ಎತ್ತಕೊಂಡ್ಬಂದು ಇದನ್ನು ಟೆಸ್ಟ್ ಮಾಡಬೇಕು ಎಲ್ಲನೂ ಕೂಡ, ಅದನ್ನು ಮಾಡೋಣ. ಸೊ ಇವಾಗ ಫಸ್ಟು ಅದ್ರದ್ದು ಸರ್ವ್ ಆಗಿದೆ. ಫಸ್ಟ್ ಏನು ಮಾಡೋಣ, ಇದ್ರ ಸೈಡಿಗೆ ಇಟ್ಬಿಡೋಣ. ಇದ್ರ ಚೆಕ್ ಮಾಡ್ಕೊಂಬಿಡೋಣ. ಸೊ ಇದು ಏನು ಮಾಡೋಣ ಅಂತಂದರೆ ಸೈಡಿಗೆ ಇಲ್ಲೇ ಹಿಂಗಾಗಿ ನಿಲ್ಲಿಸ್ಬಿಡೋಣ. ಓಕೆ. ಸೊ ಇವಾಗ ಇದನ್ನು ತಗೊಳ್ಳೋಣ. ಇವಾಗ ಇರೋದಪ್ಪ ನೋಸ್ ಪ್ಲೇಯರ್, ಅದು ಅಲ್ಲೆಲ್ಲೆಲ್ಲೋ ನೋಸ್ ಪ್ಲೇಯರ್ ಇತ್ತಲ್ಲ, ಇಲ್ಲ ನೋಸ್ ಪ್ಲೇಯರ್ ಇದೆ. ಸೊ ಈಗ ಫಸ್ಟು ನಾವು ಹ್ಯಾಂಗ್ ಮಾಡಿರೋದೆಲ್ಲ ವೈರೆಲ್ಲ ಬಿಚ್ಕೊಳ್ಳೋಣ. ಸೊ ಇವಾಗ ಇದರ ಬೈಂಡಿಂಗ್ ವೈರನ್ನು ಬಿಚ್ಚಿದ್ದಾಯಿತು. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ನಮ್ಮ ಸರ್ವೋಗಳೆಲ್ಲ ಕರೆಕ್ಟಾಗಿದ್ದಾವೆ ನೋಡ್ಕೊಳ್ಳೋಣ. ಯಾಕಂದರೆ ಮೇನ್ ಇಂಪಾರ್ಟೆಂಟು ಸರ್ವೋ ಕರೆಕ್ಟಾಗಿದ್ರೇ ಪ್ಲೇನನ್ನು ಫ್ಲೈ ಮಾಡೋಕ್ಕಾಗೋದು. ಸುಮಾರು ಕಂಟ್ರೋಲ್ಸ್ ಇದೆ ಇದರಲ್ಲಿ. ಒಳಗಡೆ ಹಾಕಿದ್ದು ಎಸ್ ಸಿ ಒಳಗಡೆ ಬಿದ್ದುಬಿಟ್ಟಿದೆಯಾ? ಓಕೆ. ಸೊ ಈಗ ಒಂದು ಬ್ಯಾಟ್ರಿ ತೊಗೊಂಡು ಇದನ್ನು ಕನೆಕ್ಟ್ ಮಾಡಿ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಟ್ರಾನ್ಸ್ಮಿಟ್ರ್ಗಳು ಎಲ್ಲನೂ ಎತ್ತಾಕೋಬೇಕು. ಸೊ ಇವಾಗ ಜೆಟ್ ಟೆಸ್ಟ್ ಮಾಡಬೇಕಂದ್ರೆ ಇದು ಟ್ರಾನ್ಸ್ಮಿಟರು. ಸೊ ಕಾಸ್ಟ್ ಬರೋದು ಆಲ್ಮೋಸ್ಟ್ ಅಲ್ಲಿ 5200 ಆ ಥರ ಡಿಪೆಂಡ್ಸು ಬರುತ್ತಿದ್ದು. ಸೊ ಇದನ್ನು ಫಸ್ಟು ನಮ್ಮದು ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ನಾವೇ ನಮಗೆ ಬೇಕಾಗಿರೋ ಥರ ಚಾರ್ಜಿಂಗ್ ಬ್ಯಾಟ್ರಿನ ಆ್ಯಡ್ ಮಾಡಿಬಿಟ್ಟು ಇದು ಮಾಡಿದ್ದೇವೆ. ಇದು ಬೇಸಿಕಲಿ ಸೆಲ್ಲಿಂದ ಇತ್ತು. ಸೊ ಇವಾಗ ಆನ್ ಮಾಡ್ಕೊಳ್ಳೋಣ. ಹತ್ತತ್ರ 1.5 ವರ್ಷದ ಮೇಲೆ ಇತ್ತು, ಇವಾಗ ಆನ್ ಮಾಡ್ತಿದ್ದೀನಿ. ಯಪ್ಪ ಕಣ್ಣು ಬಿಡ್ತಾಯಿದೆ, ನಮಗೊಂಥರ ಭಯ ಎಲ್ಲಿ ಬಿಡುತ್ತಾ ಇಲ್ಲ ಅಂತಂದ್ಬಿಟ್ಟು. ಸೊ ಇದರಲ್ಲಿ ಹತ್ತತ್ರ ಸುಮಾರು ಒಂದು 20 ಏರ್ಕ್ರಾಫ್ಟ್ ಮಾಡಲ್ಗಳ್ನ ಸೇವ್ ಮಾಡ್ಕೊಂಡಿರ್ತೇವೆ. ಸೊ ಇದ್ರದ್ದು ಇವಾಗ ಹುಡ್ಕೋಣ ಎಲ್ಲಿದೆ ಅಂತಂದ್ಬಿಟ್ಟು. ಸೊ ಇವಾಗ ಇದರಲ್ಲಿ ಮಾಡೆಲ್ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಕನೆಕ್ಟ್ ಮಾಡಿ ನೋಡೋಣ ಕರೆಕ್ಟಾಗಿದೆಯಾ ಇಲ್ಲ ಅಂತಂದ್ಬಿಟ್ಟು. ಬ್ಯಾಟ್ರಿನ ಹಾಕೋಣ ಇವಾಗ. ಸೊ ಇದು ಮಾಡೆಲ್ ನಂಬರ್ ಅಲ್ಲ. ಇವಾಗ ಸುಮಾರು ಅದೇ 1.5 ವರ್ಷ ಆಯ್ತಲ್ವ, ಹಿಂಗಾಗ್ಬಿಟ್ಟು ಎಲ್ಲ ಚೇಂಜ್ ಆಗಿದೆ. ಮತ್ತೆ ಟ್ರೈ ಮಾಡೋಣ, ಇಲ್ಲ ಅಂದರೆ ಹೊಸ್ದಾಗಿ ಮಾಡ್ಕೊಳ್ಳೋಣ. ನೋಡೋಣ, ಸೆಕೆಂಡಲ್ಲಿ ಹಾಕ್ತೀನಿ.
ಇದನ್ನು ಅಂತ ಇಲ್ಲಲ್ಲ. ಹಾಂ, ಒಂದು ನಿಮಿಷ. ಓಕೆ, ಸೊ ಇವಾಗ ಏನಾಗಿದೆ, ಎಲ್ಲ ಆಲ್ಮೋಸ್ಟಲ್ಲಿ ಹೋಗ್ಬಿಟ್ಟಿದೆ. ಫಸ್ಟಲ್ಲಿ ಏನು ಮಾಡ್ತೀನಿ, ಇಲ್ಲ ಸೆಕೆಂಡಲ್ಲಿ MiG-29 ಅಂತ ಹಾಕಿದ್ದೀನಿ. ಸೊ ಅದನ್ನು ಇವಾಗ ಇದರಲ್ಲಿ ಬೈಂಡ್ ಮಾಡ್ಕೋಬೇಕು. ಸೊ ಇವಾಗ ಬೈಂಡಿಂಗ್ ವೈರೆಲ್ಲ ತೆಗೆಯೋಣ. ಸಿಕ್ಕಾಪಟ್ಟೆ ಇದೆ ಇದರಲ್ಲಿ. ಒಂಥರ ಹೇಳ್ಬೇಕಂತಂದರೆ ಎಲ್ಲರಿಗೂ ನೋಡೋಕ್ಕೆಲ್ಲ ತುಂಬ ಈಸಿ ಅನಿಸ್ಬಿಡುತ್ತೆ. ಇದು ಒಂಥರ ಕಾಂಪ್ಲಿಕೇಟೆಡ್ ಫ್ಲೈಯಿಂಗ್ ಇವೆಲ್ಲನೂ ಹೇಳಬೇಕಂದ್ರೆ. ಸೊ ಇವಾಗ ಫಸ್ಟ್ ಬೈಂಡಿಂಗ್ ಮಾಡ್ಕೊಳ್ಳೋಣ. ಸೊ ಇದಕ್ಕೊಂದು ಬೈಂಡಿಂಗ್ ವೈರ್ ಅಂತೇಳಿ ಬರುತ್ತೆ. ಕೈನೇ ಹೋಗಲ್ಲ ಅಂತಿಂಥ ಜಾಗಗಳು ಇರ್ತವೆ. ನಾನು ಬ್ಯಾಟ್ರಿ ಹಾಕೋಣ. ಸೊ ಬೈಂಡ್ ಮಾಡಬೇಕಂದ್ರೆ ನಮ್ಮ ಟ್ರಾನ್ಸ್ಮಿಟ್ರದ್ದು ಒಂದು ಬಟನ್ ಬರ್ತದೆ. ಅದನ್ನು ನಮಗೆ ಹೆದರಿಕೆ ಬರ್ತಾಯಿದೆಯಲ್ಲಪ್ಪ ಭಾಳ ದಿನ ಮೇಲೆ. ಅಯ್ಯಯ್ಯೋ, ನಾನು ನೋಡಿ ಏನೋ ಎಳಿಯೋಕ್ಕೆ ಹೋದರೆ ಇದನ್ನು ವಯರ್ ಕಿತ್ಕೊಂಬಂದ್ಬಿಡ್ತು. ಸೊ ಸುಮಾರು ವರ್ಷ ಆದ ತಕ್ಷಣ ಈ ಥರ ಎಲ್ಲ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಬೈಂಡಿಂಗ್ ಮಾಡೋದ್ರಲ್ಲಿ ಕಾಮಿಡಿ ಆಗಿದೆ. ಓಕೆ, ಸೊ ಎಲ್ಲ ವರ್ಕಿಂಗ್ ಇದೆ. ಎಲ್ಲ ವರ್ಕಿಂಗ್ ಇದೆ. ಸೊ ಇವಾಗ ಜಸ್ಟ್ ನಾನು ಒಂದು ಉಲ್ಟಾ ಹೊಡೆದ್ಬಿಟ್ಟು ಬಂದ ಪೈಲಟು, ಮಿನಿ ಪೈಲಟ್. ಏಯ್ ಸುಮ್ಮನೆ ಇರಪ್ಪ, ಇವನು ಯಾರೋ ನೀನು ಬಾಯಿ ಕಡೆ. ಹಾಂ, ಸೊ ಇವಾಗ ಇದು ಉಲ್ಟಾ ಆಗಿದೆ. ನೆಕ್ಸ್ಟು ಇದನ್ನು ಯಾವಾಗ ನಾವು ಹಿಂದೆ ನಿಂತ್ಕೊಂಡು ನೋಡ್ತೇವೆ. ಸುಚಿತ್ ಸುಮ್ಮನೆ ಇರು. ಈಗ ಇದನ್ನೆಲ್ಲ ಉಲ್ಟಾಗಿರುತ್ತೆ. ಸುಚಿತ ಸುಮ್ಮನೆ ಇರು. ಏನಾರು ಇದು ಆಗಿಬಿಟ್ಟು ಆನ್ ಆಗಿಬಿಡುತ್ತೆ ಅದಕ್ಕೆ. ಸೊ ಇದು ಒಂದೊಂದು ಟೈಮ್ ತುಂಬ ಹುಷಾರಾಗಿರ್ಬೇಕಾಗತ್ತಂದರೆ, ಈ ಮೋಟ್ರಲ್ಲಿ ಏನೋ ಒಂದು ಚಾನಲ್ ನೀವು ರಿವರ್ಸ್ ಏನಾದ್ರು ಮಾಡಿಬಿಟ್ರೆ ಮೋಟ್ರ್ ಆನ್ ಆಗಿಬಿಡುತ್ತೆ, ಹೋಗ್ತಾ ಇರುತ್ತೆ. ಅದೊಂದು ಕಷ್ಟ ಇದರಲ್ಲಿ. ಸೊ ಇವಾಗ ಇನ್ನೂ ಕಷ್ಟ ಇದೆ. ಸೊ ಇದು ಯಾವುದರಲ್ಲಿದೆ? ಹಾಂ, ಇವಾಗ ಕರೆಕ್ಟ್ ಆಯ್ತು. ಇರಾ. ಸೊ ಇವಾಗ ಅಪ್ಪು ಡೌನು, ಇದು ಎಲಿವೇಟ್ರು. ಸೊ ಪ್ಲೇನ್ ಬಂದುಬಿಟ್ಟು ಮೇಲೆ ಕೆಳಗಡೆ ಮಾಡುತ್ತಲ್ಲ, ಇದು ಎಲಿವೇಟ್ರು. ಆಮೇಲೆ ವಿಂಗಲ್ಲಿ ಬಂದುಬಿಟ್ಟು ಏಲೋರೆನ್ಸು ಲೆಫ್ಟ್ ಟು ರೈಟ್ ಮಾಡುತ್ತಲ್ಲ, ಸೊ ಇದು. ಸೊ ಇವಾಗ ಥ್ರೋಟಲ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳೋಣ. ಹಾಂ, ನೋಡಿ ಹೆಂಗೆ ಹೊಡೆಯುತ್ತೆ. ಸಾಕು, ಇಲ್ಲಿ ಟೆಸ್ಟ್ ಮಾಡೋಣ ಇವಾಗ ಅಷ್ಟೇ. ಸೊ ಬ್ಲೇಡು ಕೂಡ ಎಲ್ಲ ಪರ್ಫೆಕ್ಟಾಗಿದೆ. ಓಕೆ, ಸೊ ಇವಾಗ ಬ್ಯಾಕ್ ಬರ್ತೀನಿ. ಲೆಫ್ಟ್ ಹೊಡಿತಾ ಇದ್ದರೆ ಇದನ್ನು ರೈಟ್ ಹೊಡಿತಿದ್ರೆ ಇದು ಕೆಳಗಡೆ ಹೋಗಬೇಕು, ಅದು ಮೇಲೆ ಬರಬೇಕು. ಆವಾಗಲೇ ಇಲ್ಲಿ ವಿಂಡ್ ಹೊಡೆದ್ಬಿಟ್ಟು ಇದನ್ನು ಎತ್ತಕ್ಕೆ ಶುರು ಮಾಡುತ್ತೆ. ಸೊ ಈ ಥರ ರೈಟ್ ಹೋಗಕ್ಕೆ ಶುರು ಮಾಡುತ್ತೆ. ಸೊ ಇದನ್ನು ಯಾವಾಗ ಮೇಲೆ ಬರುತ್ತೋ ವಿಂಡ್ಗೆ ಹೊಡೆದ್ಬಿಟ್ಟು ಮುಂದ್ಗಡೆ ಮುಖಾನ ಅಪ್ ಮಾಡೋಕ್ಕೆ ಶುರು ಮಾಡುತ್ತೆ, ಆ ಥರ. ಓಕೆ, ಸೊ ಇದು ಪರ್ಫೆಕ್ಟಾಗಿದೆ. ಇನ್ನೊಂದು 2-3 ಟೈಮ್ ಚೆಕ್ ಮಾಡ್ಕೊಂಬಿಡೋಣ. ಡಿಂಗ್ ಅಂತಂದ್ಬಿಟ್ಟು ಫೈನಲ್ ಚೆಕ್. ಯಾಕಂದರೆ ಒಂದೊಂದು ಟೈಮು ಸರ್ವೋ ಫೇಲ್ ಆಗಿತ್ತು ಅಂತಂದರೆ 1-2 ಟೈಮಿಗೆ ಗೊತ್ತಾಗಲ್ಲ. ಸೊ ಹಂಗಾಗ್ಬಿಟ್ಟು ಮೇನ್ ಇಂಪಾರ್ಟೆಂಟು ಇದ್ರ ಸರ್ವೋ. ಸೊ ಸರ್ವೋ ವರ್ಕಿಂಗ್ ಇತ್ತು ಅಂದರೆ ಬಚಾವು ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಇದು ಎಲ್ಲ ಪರ್ಫೆಕ್ಟಾಗಿದೆ. ಓಕೆ, ಸೊ ಇದ್ರ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ಪರವಾಗಿಲ್ಲ, ಕರೆಕ್ಟಾಗಿದೆ. ಇಷ್ಟು ವರ್ಷ ಆಯಿತು. ಇದರಲ್ಲಂತೂ ಸುಮಾರು ಫ್ಲೈಟ್ ಮಾಡಿರೋದು ನಾನು. ಜೊತೆಗೆ MiG-29 ಸಿಕ್ಕಾಪಟ್ಟೆ ಜೆಟ್ಟನ್ನು ಬಿಲ್ಡ್ ಮಾಡಿಬಿಟ್ಟು ಫ್ಲೈ ಮಾಡಿರೋದು. ಅದು ಆದ ತಕ್ಷಣ ಬಂದುಬಿಟ್ಟು ರ್ಯಾಪ್ಟರು F-22 ಅದೇ ದೊಡ್ಡದಿದೆಯಲ್ಲ, ಅದನ್ನು ರೆಡಿ ಮಾಡೋಣ. ಸೊ ಇದು ಎಲ್ಲ ಫೈನಲಾಗಿ ರೆಡಿ ಇದೆ. ಬರೀ ಏನಂತಂದರೆ ಒಂದಿಷ್ಟು ರಬ್ಬರ್ ಹಾಕೋಬೇಕು, ಒಂದಿಷ್ಟು ಬ್ಯಾಟ್ರಿ ಪ್ಲೇಸ್ಮೆಂಟ್ಗೆ ರಬ್ಬರ್ ಬರುತ್ತೆ, ಅದು ಆಮೇಲೆ ತೋರಿಸ್ತೀನಿ ಅದು. ಸೊ ಈಗ ಸದ್ಯಕ್ಕಿದು ಇಡೋಣ. ಈ ನೆಕ್ಸ್ಟ್ ಬಂದುಬಿಟ್ಟು ಯಾವುದು ಇದು ನಿಂದ? ಇವನು ಇವಾಗಲೇ ಶುರು ಹಚ್ಬಿಟ್ಟವನೇ ನಂದು ಅಂತಂದ್ಬಿಟ್ಟು. ಸೊ ಇವಾಗ ಏನಾಗಿದೆ ಅಂದರೆ ನಮ್ಮ ಬೈಂಡಿಂಗ್ ವಯರು ಕಿತ್ತೋಗ್ಬಿಟ್ಟಿದೆ. ಸೊ ಇವಾಗ ಒಂದು ಸ್ವಲ್ಪ ಇದಕ್ಕೆ ವರ್ಕೌಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಈ ಜೆಟ್ ಫೈನಲಾಗಿ ವರ್ಕಿಂಗ್ ಆಯಿತು. ಸೊ ಇವಾಗ ದೊಡ್ಡ ಜೆಟ್ ತೊಗೊಳ್ಳೋಣ. ದೊಡ್ಡ ಜೆಟ್ ತೊಗೊಂಡ್ಬಿಟ್ಟು ಇದರ ಕತೆ ಏನೇನಿದೆ ಅಂತ ನೋಡೋಣ. ಯಾಕಂತಂದರೆ ಲಾಸ್ಟ್ ಟೈಮು ನೀವು ಒಂದು ವೀಡಿಯೋದಲ್ಲಿ ನೋಡಿರ್ತೀರ, ಉಪ್ಪಿ ಸರ್ ಮೂವಿಗೆ ಯಾವುದದು ಮೂವಿ ಇಲ್ಲ ಇರೋ UI
ಯು ಐ ಮೂವಿನ ಬ್ಯಾನರ್ ಕಟ್ಬಿಟ್ಟು ಟೇಕ್ ಆಫ್ ಮಾಡಿದಾಗ ಅದು ಆ್ಯಕ್ಚುಲಿ ಬಂದು ಲ್ಯಾಂಡಿಂಗ್ ಟೈಮಲ್ಲಿ ಪ್ಲೇನ್ನ ಕ್ರ್ಯಾಶ್ ಆಗಿ ಅಂದರೆ ನಮ್ಮ ಜೆಟ್ ಕ್ರ್ಯಾಶ್ ಆಗಿತ್ತು. ಸೊ ಈಗ ಹಿಂದ್ಗಡೆ ಒಂದು ಸ್ವಲ್ಪ ಫಸ್ಟ್ ಬ್ರೇಕ್ ಆಗಿದೆ, ಅದೊಂದಿಷ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಏನೇನು ವರ್ಕಿಂಗ್ ಇದೆ ಅಂಥೇಳಿ ಎಲ್ಲ ತಿಳ್ಕೊಳ್ಳೋಣ. ಸೊ ರೆಡಿ ಇದ್ದರೆ ತೊಗೊಂಡು ಹೋಗೋದು, ರೆಡಿ ಇಲ್ಲ ತಂದರೆ ರೆಸ್ಟಲ್ಲಿ ಇಟ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಕತೆ. ಯಪ್ಪ ಫುಲ್ ಧೂಳು ಇಳಿದ್ಬಿಟ್ಟಿದ್ದಾವೆ. 1.5 ವರ್ಷ ಮುಟ್ಟೆ ಇಲ್ಲ. ಯಾವುದು ಅದು ಫುಲ್ ರೆಸ್ಟ್, ಅದು ಬೇಜಾನ್ ಫ್ಲೈಟ್ ಆಗಿಬಿಟ್ಟಿದೆ. ಅದು ಸಿಕ್ಕಾಪಟ್ಟೆ ಫ್ಲೈಟ್ ಮಾಡಿದ್ದೇವೆ. ಸೊ ಇವಾಗ ತೆಗಿಯೋಣ. ಇವೆಲ್ಲ ಕಟ್ಟಿ 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 ಇಟ್ಬಿಟ್ಟಿದ್ದೇವೆ, ಎಲ್ಲಿ ಹೋಗ್ಲದ ಇರ್ತಾರೆ. ಹಾಂ ಸೊ ಇವಾಗ ನಾವು ಏನೇನೋ ಮಾಡಿದ್ದೇವೆ ಟೆಂಪ್ರವರಿ ಆ ಟೈಮಲ್ಲಿ. ಇವೆಲ್ಲ ತೆಗಿಯೋಣ ಟೇಪ್ ಗೀಪು. ಅಯ್ಯೋ ಇದೇ ಗಮನಿಸುತ್ತೆ, ಸುಮ್ಮನೆ ಇರಪ್ಪ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಟ್ವಿನ್ ಮೋಟ್ರು. ಸೊ 2 ಮೋಟ್ರ್ ಇದೆ. ಆಮೇಲೆ ಇದನ್ನು ಇವಾಗ ಚೆಕ್ ಮಾಡೋಣ. ಆಮೇಲೆ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ಇದು ರೆಡಿ ಆಗಿಲ್ಲ ಅಂತಂದರೆ ಟೇಕ್ ಆಫ್ ಮಾಡೋದು ತುಂಬ ಕಷ್ಟ ಇದೆ ಇದು. ಸೊ ಅದು ಮಾಡೋಕ್ಕಿಂತ ಮುಂಚೆ ಬ್ಯಾಟ್ರಿ ಹಾಕಿ ರೆಡಿ ಮಾಡ್ಕೊಳ್ಳೋಣ. ರೆಡಿ ಇದ್ದರೆ ಹೋಗೋದು ತೊಗೊಂಡ್ಬಿಟ್ಟು, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿರೋದಪ್ಪ ಹೆವಿ ಕಾಂಪ್ಲಿಕೇಟೆಡ್ ಅಂತಂದರೆ ಇವಾಗ ಇದು ಟ್ವಿನ್ ಮೋಟ್ರು ಟ್ಯೂನಿಂಗ್ ಮಾಡೋದೇ ಕಾಮಿಡಿ ಆಗಿರೋದು. ಓಹೋ ಎಲ್ಲ ಬಿಚ್ಕೊಂಡ್ಬಿಟ್ಟಿದಾವೆ ಒಂದೊಂದಾಗಿದ್ರು. ಇರಪ್ಪ. ಇದ್ರ ಕನೆಕ್ಟ್ರ್ ಎಲ್ಲಾಯ್ತು? ಹಾಂ. ಸೊ ಇವಾಗ ಇದು 2 ಬ್ಯಾಟ್ರಿ ಒಂದಕ್ಕೆ ಕನೆಕ್ಟ್ ಆಗೋದಿದು. ಸೊ ಇದನ್ನು ಫಸ್ಟ್ ಇಟ್ಕೊಳ್ಳೋಣ. ಫಸ್ಟು ಒಂದು ಬ್ಯಾಟ್ರಿ ಹಾಕಿ ಚೆಕ್ ಮಾಡ್ಕೊಳ್ಳೋಣ ಇದನ್ನು ಕನೆಕ್ಟ್ ಆಗ್ತಿದೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಬೈಂಡ್ ಮಾಡಿ ಇಕ್ಕಿದೆವು ಅದನ್ನು. ಐ ಥಿಂಕ್ ಇದು ನಂಬರ್ 5 ಇದೆ. ಇದು F22 ಬಿಗ್ ಅಂತ ಇದೆ. 5 ಒಂದೇ ವೈರ್ತಾನೆ ಇದರ ಅಲ್ಲಿ ಕನೆಕ್ಟ್ ಆಗಿದೆ. ಹಾಂ ಸರಿ. ಸೊ ಇವಾಗ ಕನೆಕ್ಟ್ ಮಾಡೋಣ. ಸೈಡ್ ಬಸ್. ಓಹೋ ಎಲ್ಲ ರನ್ನಿಂಗ್ ಇದೆ. ಬಟ್ ಒಂದು ಸರ್ವೋ ಡಮಾರ್ ಅಂದಿದೆ. ಒಂದಲ್ಲ 2 ಸರ್ವೋ ಡಮಾರ್ ಅಂದಿದೆ. ಎಲಿವೇಟ್ರು ವರ್ಕಿಂಗ್ ಇಲ್ಲ, ಅದು ನೋಡಬೇಕು. 2 ಡ್ರಾಯಿಂಗ್ ಅಂತ ಏನಿಲ್ಲ. ಇದು ಏನಿಲ್ಲ, ಹಿಂಗೆ ತೊಗೋಬೇಕಷ್ಟೇ, ಕೈ ಹಾಕಿ ಹಿಂಗೆ ಹೇಳ್ಕೊಬೇಕಷ್ಟೆ. ಇಲ್ಲಿಂದ ಬರುತ್ತೆ ಎಲ್ಲ ಬಿಚ್ಚಿ 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 ಹಾಕ್ಬೇಕಷ್ಟೆ, ಎಳೆದು. ಅಯ್ಯಪ್ಪ ಇವೆಲ್ಲ ಒಂದು ಬಿಚ್ಕೊಂಡ್ಬಿಡ್ತು ಅಂತಂದರೆ ಹೋಯ್ತು ಕಟ್ಟೆ. ಸೊ ನ್ಯೂಟ್ರಲ್ಲು ಇರಪ್ಪ. ಸೊ ಇವಾಗ ಇದನ್ನು ಕನೆಕ್ಟ್ ಮಾಡಿದೆ. ಅಯ್ಯೋ ಇವಿಷ್ಟು ರೆಡಿ ಮಾಡೋಷ್ಟರಲ್ಲ ಇವತ್ತೈತೆ ಸರ್ಕಸ್. ಸೊ ಒಂದೊಂದು ಹುಡುಗರಿಗೆ ಹೇಳಿದ್ದೆವು ಬಂಡ್ರೆ 10 ಗಂಟೆ ಫ್ಲೈ ಮಾಡೋಣ ಅಂತಂದ್ಬಿಟ್ಟು ಇವೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಸಿಕ್ಕಾಬಿಟ್ಟೆ ಟೈಮ್ ಆಗುತ್ತೆ. ಇರೋ ಸೊ ಒಂದಂತರೂ ಸರ್ವೋ ಇದಾಗಿದೆ. ಹಾಂ ಏನು ಎಲ್ಲನೂ ಸ್ಟಾಪ್ ಆಯ್ತಲ್ಲ. ಕರೆಕ್ಟಾಗಿ ನಾನು ಹಾಕಿರೋದು. ಒಂದೇ ನಿಮಿಷ. ಮತ್ತೆ ಯಾವ್ದಾದ್ರು ಬಿಚ್ತಾ? ಹಾಂ ಇರು. ಸೊ ಇವಾಗ ಆಪ್ಷನ್ನು ಸಪೋಸ್ ಆಗಿಲ್ಲ ಅಂತಂದರೆ ಇಲ್ಲೊಂದಿಷ್ಟು ಕೊಯ್ದುಬಿಟ್ಟೆ ನೋಡೋಣ ಅಷ್ಟೇ. ಮತ್ತೆಲ್ಲರೂ ಬಿಚ್ತಾನ ಇದು? ಅಯ್ಯೋ ಅಸೆಂಬಲ್ ಮಾಡೋ ಟೈಮಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಪ್ಯಾಕ್ ಮಾಡಿಬಿಡ್ತೇವೆ. ಸೊ ಪ್ಯಾಕ್ ಮಾಡಿಬಿಟ್ಟೇವೆ ಅಂತಂದರೆ ಆಮೇಲೆ ಕೈ ಹಾಕಿ ಇದು ಮಾಡೋಕ್ಕೂ ಕಷ್ಟ. ಬಟ್ ಆಮೇಲೆ ಇದನ್ನು ಇಷ್ಟು ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಇರಪ್ಪ.
ಸೊ ಇಲ್ಲೆಲ್ಲ ಕರೆಕ್ಟಾಗಿ ಇದೆಯಲ್ಲ ನೋಡೋಣ, ಯಾರು ಬಿಚ್ಕೊಂಡಿದೆ ಮತ್ತೆ. ಓಕೆ, ಸೊ ಲಾಸ್ಟಿಗೆ ಏನು ಮಾಡೋಣ ಇವಾಗ, ಸ್ಕೇಲ್ ತೊಗೊಂಬಂದು ಇದಿಷ್ಟು ಕಟ್ ಮಾಡ್ಕೊಂಬಿಡೋಣ. ಆಪ್ಷನ್ ಇಲ್ಲ ಅಂದರೆ ಇದು ರೆಡಿ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಇದು ಪ್ರಾಬ್ಲಮ್ ಇದೆ, ಇದನ್ನು ಬಿಚ್ಚಿಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇದಕ್ಕೆಲ್ಲನೂ ಕೂಡ ಚೆಕ್ ಮಾಡಬೇಕು. ಸೊ ಇವಾಗ ನನ್ನ ಕೈ ಹೋಗ್ತಾಯಿಲ್ಲ ಅಲ್ಲಿ. ಸೊ ಇವಾಗ ನಾವು ಏನು ಮಾಡೋಣ, ಇದಕ್ಕೆ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಎಲ್ಲಿದೆ ನಮಗೆ ಬೇಕಾಗಿರೋದು ಕಟ್ಟಿಂಗು, ಇಲ್ಲಿಗೆ ಬೇಕಾಗಿದೆ. ಸೊ ಇದು ಒಂದು 22, ಈ ಕಡೆಯಿಂದ 22 ಮಾರ್ಕ್ ಮಾಡ್ಕೊಂಬಿಟ್ಟು, ನೆಕ್ಸ್ಟ್ ಈ ಕಡೆಯಿಂದ ಒಂದು 20, ಸೊ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ. ಯಾಕೆ ಏನಿಲ್ಲ. ಸೊ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಂಬಿಟ್ಟು ಇವಾಗ ಓಪನ್ ಮಾಡಬೇಕಷ್ಟೇ. ಇವಾಗ ಒಳಗಡೆ ವೈರ್ ಗೀರ್ ಏನೂ ಇಲ್ಲ ತಾನೇ ಈ ಪ್ಲೇಸಲ್ಲಿ. ಸೊ ಇವಾಗ ಇದು ಕಟಿಂಗ್ ಮಾಡಿದ್ದಾಯಿತು. ಇಲ್ಲಿ ಒಂದು ಕಡೆ ಕಟಿಂಗ್ ಮಾಡೋಣ ಇವಾಗ. ಸೊ ಇದನ್ನು ಕಟ್ ಮಾಡ್ಕೊಂಡ್ರೇ ಇವಾಗ ನಮಗೆ ಏನಾಗಿದೆ ಅಂಥೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳಕ್ಕಾಗತ್ತೆ. ಯಾಕಂತಂದರೆ ರೀಬೈಂಡಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ವೈರು ಮತ್ತೆ ಯಾವುದೋ ಹುಚ್ಚಿರುತ್ತೆ. ಹೀಗಾಗಿ ಇವಾಗ ತುಂಬಾ ಆಗಿಬಿಟ್ಟಿದೆ ಇದ್ರ. ಸುಚಿತ್ ಸುಮ್ಮನೆ ಇರಪ್ಪ. ಸೊ ಇದು ಫೈನಲಾಗಿ ಸುಮಾರು ಪ್ರಾಬ್ಲಮ್ಸ್ಗಳಿದೆ. ಯಾಕಂತಂದರೆ ನಾವು ಹತ್ತತ್ರ 1-1.5 ವರ್ಷ ಆಯ್ತು ಫ್ಲೈ ಮಾಡಿಲ್ಲ. ಸೊ ಇದನ್ನು ಸದ್ಯಕ್ಕೆ ಇವಾಗ ಹೋಲ್ಡಲ್ಲಿ ಇಡೋಣ. ಯಾಕಂತಂದರೆ ಸಿಕ್ಕಾಪಟ್ಟೆ ಟೈಮ್ ಹಾಳು ಮಾಡ್ತಿದೆ. ಇದ್ರದ್ದು ಏನು ಮಾಡೋಣ, ಬಿಚ್ಕೊಂಡ್ಬಿಟ್ಟು ಕ್ಲೀನಾಗಿ ಕುತ್ಕೋಬೇಕು. ಸುಮಾರು ಟೈಮ್ ತೊಗೊಳ್ತಿರ್ತವೆ. ಸೊ ಈಗ ನೆಕ್ಸ್ಟ್ ಏರ್ಕ್ರಾಫ್ಟ್ದು ಚೆಕ್ ಮಾಡ್ಕೊಳ್ಳೋಣ. ಸೊ ಅಟ್ಲೀಸ್ಟ್ ಅವೆರಡು ಫ್ಲೈ ಮಾಡ್ಬೋದು. ಸೊ ಇದನ್ನು ಕುತ್ಕೊಂಡು ಎಲ್ಲ ಫುಲ್ ಚೆಕ್ ಮಾಡಬೇಕು, ಏನಾಗಿದೆ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಇವಾಗ. ಇದಕ್ಕೆ ಇದರಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ನೋಡೋಣ ಬಾರಪ್ಪ. ಅದು ಓಡಿಸ್ಬೋದು. ಇದು ನೋಡೋಣ ಇವಾಗ ಏನಾಗಿದೆ. ನೋಸ್ ಪ್ಲೇಯರ್ ಕೊಡು. ಸಿಕ್ಕಾಪಟ್ಟೆ ಫ್ಲೈಟು. ಹಾಂ, ಅದು ವೀಲ್ ಅಲ್ಲ, ಅದು ಇದು ಆ ಕಡೆ ಇಟ್ಟು ಇಡು ಆ ಕಡೆ. 1 ನಿಮಿಷ ಬರಪ್ಪ, ಈ ಕಡೆ ಬರ್ರಿ. ಈ ಕಡೆ 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 ಇದ್ರದ್ದೆಲ್ಲ ವೈರ್ ಬಿಚ್ಚಿಬಿಟ್ಟಿದ್ದೆವು. ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೇವೆ ಎಲ್ಲನೂ. ಸೊ ಇವಾಗ ಫಸ್ಟು ನಮ್ಮ ಮೋಟ್ರ್ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತಂದು. ನೆಕ್ಸ್ಟ್ ಬಂದುಬಿಟ್ಟು ಎಲಿವೇಟರು. ಸೊ ಇವಾಗ ಬ್ಯಾಟ್ರಿ ಕನೆಕ್ಟ್ ಮಾಡೋಣ. ದೂರ ಸರಿಯಾ ಏನೋ ಹಿಂಗೆ ಸೌಂಡ್ ಹೊಡಿತಾ ಇದೆ ಅದು. ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ. ಆ ಸ್ಕ್ರೂ ಡ್ರೈವರ್ ಕೊಡು. ಆನ್ ಮಾಡಿದರೆ ಹಾಕಿ ಹೊಡೆದಿರ್ತೀವಿ. ಚಿಕ್ಕದೊಂದು ಸ್ಕ್ರೂ ಡ್ರೈವರ್ ಇತ್ತು ನೋಡು. ಇವೆಲ್ಲ ಫ್ಲೈಟ್ ಟೇಕ್ ಆಫ್ ಮಾಡೋ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂತಂದರೆ ಒಂದು ಮಿಸ್ಟೇಕ್ ಆದರೂ ಕೂಡ ಹೋಯ್ತು ಕತೆ. ಓಕೆ, ಸೊ ಇವಾಗ ಇದರದ್ದು ಕೂತ್ಕೊಂಡು ಚೆಕ್ ಮಾಡೋಣ. ಸೊ ಇದು ವರ್ಕಿಂಗ್ ಇದೆ. ನೆಕ್ಸ್ಟ್ ಬಂದು ವಿಂಗ್ ಹಾಕೋಣ. ವಿಂಗ್ದು ರೆಡಾರ್ದು
ವೈರ್ ಎಲ್ಲೋ ಹೋಗಿದೆ ಇಲ್ಲಿ. ಇರೋ ಅಷ್ಟೇ ಇರೋ ಒಂದೇ ನಿಮಿಷ ಬ್ಯಾಟ್ರಿ ಬಿಚ್ಚಿಬಿಡೋಣ. ಟೂ ಮಚ್ ಡೇಂಜರ್. ಇದು ಬಂದು ಕಾರ್ಬನ್ ಫೈಬರ್ ಟ್ಯೂಬ್ ಬೇರೆ, ಇದು ಪ್ರೊಪೆಲ್ಲರ್ ಬೇರೆ, ಹಂಗಾಗಿ ಓಯ್ಯೋಯ್ಯೋಯ್ಯೋಯ್ಯೋಯ್ಯೋ ಎಲ್ಲ ಒಳಗಡೆ ಕುತ್ಕೊಂಡ್ಬಿಟ್ಟಿದೆ. ಇವೆಲ್ಲ ಕನೆಕ್ಟ್ ಮಾಡೋಣ. ಸೊ ಇದು ರೆಡರ್ ನಂಬರ್ 4. ಓಕೆ, ನೆಕ್ಸ್ಟ್ ವಿಂಗ್ದು ಬಂದುಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ನ್ಯೂಟ್ರಲ್. ನೆಕ್ಸ್ಟ್ ಒಂದು ನ್ಯೂಟ್ರಲ್. ಸೊ ಇವಾಗ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಎಲ್ಲ ವರ್ಕಿಂಗ್ ಇದೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಇರಪ್ಪ, ಇದು ಏನು ಕತೆ ಗೊತ್ತಿಲ್ಲ ಇವಾಗ. ಇದು ಬೇರೆ ಫುಲ್ ತಾತ ಆಗಿಬಿಟ್ಟಿದೆ. ಎಲ್ಲ ಡ್ಯಾನ್ಸ್ ಆಡ್ತಾರೆ. ಇರ ಒಂದೇ ನಿಮಿಷ. ಇದು ಮೋಟ್ರ್ ಆನ್ ಇದೆ, ಎಲಿವೇಟ್ರ್ ಆನ್ ಇದೆ, ರೆಡಾರ್ ಆನ್ ಇದೆ. ಸೊ ಇದೊಂದು ಸರ್ವೋ ಟೂಸ್ ಅಂದ್ಬಿಟ್ಟಿದೆ. ಇವಾಗ ಇದನ್ನು ಬಂದುಬಿಟ್ಟು ಇವೆರಡೂ ಹೋಗ್ಬಿಟ್ಟಿದೆ. ಸೊ ಇವೆರಡೂ ಸರ್ವೋ ಹೋಗ್ಬಿಟ್ಟಿದೆ ಇವಾಗ. ಸೊ ಒಂದು ಸರ್ವೋ ಫೇಲ್ ಆಗಿದ್ದಕ್ಕೆ ಆ ಸರ್ವೋ ಕೂಡ ಡ್ಯಾನ್ಸ್ ಹೊಡಿತಿದೆ. ಸೊ ಇವಾಗ ನೋಡಿ ಶುರುವಾಯ್ತು ರಿಯಾಲಿಟಿ. ನೋಡಿ ಅದು ಚೆನ್ನಾಗಿ ಇಲ್ಲ ಎರಡೂ ಕರೆಕ್ಟಾಗಿದ್ದಾವೆ. ಲೋಡ್ ಇಲ್ಲ, ಅದಕ್ಕೆ ಲೋಡ್ ಇಲ್ಲ ಅಂದಾಗ ಏನಾಗಿಬಿಡುತ್ತೆ, ಅದಕ್ಕೆ ಶುರು ಆಗ್ಬಿಡುತ್ತೆ. ಇವಾಗ ಇದನ್ನು ಏನು ಮಾಡೋಣ ಅಂದರೆ ಫಸ್ಟು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ರನ್ನಿಂಗ್ ಇದೆ, ಬಟ್ ಆದರೆ ಹಳೇದಾಗಿದೆ. ಫ್ಲೈ ಮಾಡಬೇಕಂತಂದರೆ ಹೆಂಗಿರುತ್ತೆ ನೋಡಬೇಕು. ಸೊ ಇವಾಗ ಏನು ಮಾಡೋಣ, ಇದೆಲ್ಲ ರನ್ನಿಂಗ್ ಇದೆ, ಇದು ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ. ಬರಪ್ಪ, ಇದನ್ನು ಹಾಟ್ಗಳು ಹಾಕಿದ್ಯಾ? ನಾವಲ್ಲಿ ಎಲ್ರಿಗೆ 8 ಗಂಟೆಗೆಲ್ಲ ಫ್ಲೈಯಿಂಗ್ ಬರ್ತೀವಿ ಅಂತಂದೇವು. ನೋಡಿದ್ರೆ ನಮ್ಮದೇ ಇಲ್ಲೇ ಟೈಮ್ ಎಲ್ಲೈತೆ ವಾಚ್ಗಳು. ಸೊ ಇವಾಗ ಸದ್ಯಕ್ಕೆ ಈ ಏರ್ಕ್ರಾಫ್ಟನ್ನು ಎತ್ತಿಟ್ಬಿಡೋಣ. ಸೊ ಇದರಲ್ಲಿ ಇದು ಆಮೇಲೆ ನೋಡೋಣ ಕತೆ, ಯಾಕಂದರೆ ನಮ್ಗೆ ತುಂಬ ಟೈಮ್ ಆಗಿಬಿಡುತ್ತೆ ಇದನ್ನು ಇವಾಗ ರೆಡಿ ಮಾಡೋಷ್ಟಲ್ಲೇ. ಸೊ ಹಾಗಾಗಿ ಆಮೇಲೆ ಇಷ್ಟೆಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಮತ್ತೆ ಕೈ ಕೊಡ್ತು ಅಂದರೆ ಮತ್ತೆ ಮುಗಿತು ಕತೆ. ಬರಪ್ಪ ಇದನ್ನೇ ಎತ್ತಿ. ಎಷ್ಟು ಎಕ್ಸ್ಪೆನ್ಸಿವ್ ಏರ್ಕ್ರಾಫ್ಟ್ಗಳು ಮಾಡ್ತೇವೋ ಅಷ್ಟೇ ತಲೆನೋವು ಕೊಡ್ತಾ ಇರುತ್ತೆ. ಸೊ ಇದನ್ನು ಹಾಗೆ ಇರಲಿ. ಸೊ ಇವಾಗ ಬ್ಯಾಟ್ರಿ ಒಂದೊಂದು ಚಾರ್ಜ್ ಆಯಿತು, ಇನ್ನೊಂದು ಹಾಕೋಣ. ಸುಚಿತ ಇರ, ಇದು ಫಸ್ಟ್ ಇದೆಲ್ಲ ಹಾಟ್ಗಳು ಹಾಕೊಳ್ಳೋಣ. ಸೊ ಇವಾಗ ಇದನ್ನೆಲ್ಲ ಈ ಥರ ಇತ್ತು, ಇದಕ್ಕೆಲ್ಲ ಬಿಚ್ಚಬೇಕು, ಹಾಕಬೇಕು. ಫಸ್ಟ್ ಹಾಕೊಂಡ್ಬಿಟ್ರೆ ಎಲ್ಲ ನಮ್ಮದು ಸುಮಾರು ವರ್ಷದ ಹಾಟ್ ಗ್ಲೂ ಗನ್ನು ಎಲ್ಲ ಹಾಟಾಗಿ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ. ಓಕೆ, ಎಲ್ಲ ಕೆಳಗಡೆ ಇಡೋಣ. ಡಮ್ ಅಂತ ಬಿದ್ದುಬಿಟ್ರೆ ಅದನ್ನು ಕಷ್ಟ. ಇದು ಕೊಡು. ನೋಡ್ರಿ, ಅವನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಮ ಜೊತೆ ವರ್ಕ್ ಮಾಡಿ ನಮ್ಮ ಹೆಲ್ಪರ್ ಇವನು. ಅಯ್ಯೋ, ಇಲ್ಲಿ ಮುಟ್ಟಿದ್ದೆ ಒಂದು ಟೈಮು, ಫುಲ್ ಕರೆಂಟ್ ಹೊಡೆದಿತ್ತು. ಇವಾಗೆಲ್ಲ ಕರೆಂಟ್ ಬರ್ತಾಯಿಲ್ಲ, ಮುಂಚೆ ಎಲ್ಲ ಕರೆಂಟ್ ಬರ್ತಿತ್ತು ಇದಕ್ಕೆ. ಅದಕ್ಕೆ ನನ್ನ ಮಗನಿಗೆ ಹೇಳೋದು ಮುಟ್ಬಾರ್ದು ಅಂತಂದ್ಬಿಟ್ಟು. ಕರೆಂಟ್ ಹೊಡಿತಿತ್ತಾನೆ? ಹಾಂ, ಹೊಡೆದಿಲ್ವಾ? ಮತ್ತು ಕೈ ಸುಟ್ಕೊಂಡಿದ್ಯಾ ಒಂದು ಟೈಮು? ಕೈ ಸುಟ್ಕೊಂಡಿದ್ಯಾ? ನಿಜ ಹೇಳು. ಸುಟ್ಕೊಂಡಿಲ್ಲ, ನಿಜ ಹೇಳು. ಸುಟ್ಕೊಂಡಿಲ್ಲ ಅಂತ ನೀನು ಹೇಳ್ತಾ ಇದ್ದಲ್ಲ.
ಏನೇ ಇದು ಸುಟ್ಕೊಂಡ್ಬಿಟ್ಟಿದ ಫುಲ್ಲು ಹಿಡಿದ್ಬಿಟ್ಟವನೆ. ಹ್ಞೂ ಓಡೋಗಿ. ಸೊ ಈ ಕಡೆದು ಫಿಕ್ಸ್ ಆಗಿದೆ. ಇವಾಗ ಈ ಕಡೆದು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ 0 ಇದೆ. ಇವನು ಯಾರು ನಿದ್ದೆಗಣ್ಣಲ್ಲಿ ಎದ್ಬಿಟ್ಟವನೆ ಫ್ಲೈಯಿಂಗ್ ಬರ್ತೀನಿ ಅಂದ ತಕ್ಷಣ. ಯಾರ ಕಣಪ್ಪ ನೀನು ನಿದ್ದೆಗಣ್ಣಲ್ಲಿ ಎದ್ದು ಬಿದ್ದುಬಿಟ್ಟಿದೀಯಾ? ಫ್ಲೈಯಿಂಗ್ ಅಂದ್ರೆ ಏನಪ್ಪ ನೀನು ನಿದ್ದೆನೇ ಬರೋದಿಲ್ವಾ? ಹಾಕನ ಒಳಗಡೆ ಇನ್ನೊಂದು ರಾಡು. ಸೊ ಬರಪ್ಪ ಹಾಕನ ಒಳಗಡೆ. ಆಮೇಲೆ ಹೊರಗಡೆನೂ ಫಿಕ್ಸ್ ಮಾಡೋಣ. ಇದು ಒಂದು ಬಿಚ್ಕೊಂಡು ಹೋಯ್ತು ಅಂದರೆ ಫ್ಲೈಯಿಂಗ್ ಟೈಮಲ್ಲಿ ಫಿನಿಶು. ನಿಮ್ಮ ಪ್ಲೇನು ನಿಮ್ಮ ಹತ್ರ ಬರೋದಿಲ್ಲ, ಮಾತೇ ಕೇಳಲ್ಲ. ಆಮೇಲೆ ಯಾವುದು ಮಾತು ಕೇಳಲ್ಲ. ಹೆಂಗೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲೋ ಹಂಗೆ ಇದೇ ಥರ. ಸರ್ವ ಟುಸ್ ಅಂದ್ರೂ ಅದೇನೇ ಹಣೆ ಬರ. ಒಂದು ಏನಾದರೂ ಫೇಲ್ ಆದರೂ ಕೂಡ ಅದೇ ಹಣೆ ಬರ. ಸೊ ಲೆಫ್ಟಿಗೆ ಹೋಗೋದನ್ನ ಆಮೇಲೆ ರೈಟ್ಗೆ ಹೋಗ್ತವೆ, ರೈಟ್ಗೆ ಹೋಗೋದನ್ನ ಹೋಗ್ಬಿಟ್ಟು ಹಂಗೆ ಕ್ರ್ಯಾಶ್ ಆಗಿಬಿಡ್ತವೆ. ಸೊ ಈಗ ಇದನ್ನು ಎರಡು ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಡೋಣ. ಅದಾದ ತಕ್ಷಣ ಫಿಕ್ಸ್ ಮಾಡಿ ನೋಡೋಣ ಇವಾಗ. ಸೊ ತೊಗೊಂಬರಪ್ಪ, ಇಲ್ಲೇ ತೊಗೊಂಬ. ಅದಕ್ಕೆ ಅದನ್ನು ಮೇಲೆ ಯಾಕೆ ಕರಿತಾ ಇಲ್ಲ ಇದು ಅಂತೇಳಿ ಟೆನ್ಷನ್ ಆಗಿಬಿಟ್ಟಿದೆ ಅದನ್ನು. ಸೊ ಈಗ ಇದಕ್ಕೆಲ್ಲ ರಬ್ಬರ್ಗಳೆಲ್ಲ ತೊಗೊಂಬರ್ಬೇಕು. ರಬ್ಬರ್ಗಳು ಯಾವುದು ತಂದಿಲ್ಲ ಎಲ್ಲ. ಅವೆಲ್ಲ ಹಳೆವಾಗಿದ್ದಾವೆ. ಸೊ ಇವಾಗ ಇದರದೆಲ್ಲ ಕನೆಕ್ಟ್ ಆಗಿದೆ. ವೈರು ಈ ಕಡೆ ಇಲ್ಲೇ ಇರಲಿ. ಇದ್ರದ್ದು ಇವಾಗ ಕನೆಕ್ಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಡ್ರೈ ಆಗಕ್ಕೆ ಬಂದಿರುತ್ತೆ. ಸೊ ಇವಾಗ ಕನೆಕ್ಟ್. ಇವಾಗ ಇದನ್ನು ಆ ಥರ ಆಡಬಾರ್ದು. ಇವಾಗ ಆಡಿದೆ ಅಂದರೆ ವೈರಸ್ ಬಂದಿರುತ್ತೆ ಅಂತ ಅರ್ಥ. ಸರಿಯಪ್ಪ. ನೀನು ಏನು ಮಾಡಬೇಡಪ್ಪ, ನೀನು ಸುಮ್ಮನೆ ಇರೋ. ಮುಂದ್ಗಡೆ ಪ್ರೊಪೆಲ್ಲರ್ ಅಲ್ಲೇ ಐತಿ. ಈ ಕಡೆ ಬಾ. ಯಾವಾಗಲೂ ಹಿಂದೆ ನಿಂತ್ಕೋಬೇಕು. ಪ್ರೊಪೆಲ್ಲರ್ ಮುಂದೆ ಇರುತ್ತೆ. ಏನೇ ಆದರೂ ಪ್ಲೇನ್ ಮುಂದೆ ಓಡೋಗುತ್ತಲ್ಲ, ಅದಕ್ಕೆ ನೀನು ಹಿಂದೆ ಇರಬೇಕು. ಇರೋ. ಸೊ ಇವಾಗ ಕರೆಕ್ಟಾಗಿ ವರ್ಕಿಂಗ್ ಇದೆ. ಓಕೆ. ಇದು ಉಲ್ಟಾಗಿದೆ ಎಲ್ಲ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಇದು ಬೇರೆ ಬೈಂಡ್ ಮಾಡಿದೆ ಇವಾಗ. ಇರೋ. ಇಲ್ಲೆಲ್ಲ ರಿವರ್ಸ್ ಆಗಿಬಿಟ್ಟಿದ್ದಾವೆ. ಎಲಿವೇಟರ್ ಸರಿ, ದೂರ ಆ ಕಡೆ ಸರಿಯಪ್ಪ. ಸೊ ಇದು ಮೇಲೆ ಬರಬೇಕು. ಇವಾಗ ಮೇಲೆ ಬರ್ತಿದೆ. ಬಟ್ ಇದು ಸುಮಾರು ಟೇಪಿಂಗ್ ಎಲ್ಲ ಮಾಡಬೇಕು. ಇವಾಗ ಇದೆಲ್ಲ ಒಂಥರ ಲಿಫ್ಟೇ ಮಾಡ್ತಾಯಿಲ್ಲ. ಓಕೆ. ಇವಾಗ ರೆಡರ್ ಚೆಕ್ ಮಾಡೋಣ. ರೆಡರ್ ಉಲ್ಟಾ ಆಗಿದೆ. 4 ರೆಡರ್ ಉಲ್ಟಾ. ಓಕೆ. ರೆಡರ್ ಸೇರಿನೇ ತಳ್ತಾ ಇದೆ. ಅದೆಲ್ಲ ಸೇರಿಬಿಟ್ಟು ರೆಡರ್ ಅಂತೂ ಫುಲ್ ಕ್ರಾಸ್ ಆಗಿದೆ. ಸ್ಟ್ರೈಟ್ ಮಾಡಬೇಕು ತೊಗೊಂಡೋಗೋ ಟೈಮಲ್ಲಿ. ಓಕೆ. ಇವಾಗ ಎಲಿವೇಟ್ರ್ ಚೆಕ್ ಮಾಡೋಣ. ಎಲಿವೇಟ್ರ್ ಉಲ್ಟಾ ಆಗಿದೆ. ಇವಾಗ ಎಲಿವೇಟ್ರದು ಕರೆಕ್ಟ್ ಆಯಿತು. ಇವಾಗ ಇದ್ರದ್ದು ಒಂದು ಟೈಮ್ ಥ್ರೋಟಲ್ ಚೆಕ್ ಮಾಡ್ಕೊಳ್ಳೋಣ. ಈ ಕಡೆ ವಾಪ ಮೋಟ್ರದ ಹತ್ರ. ಓಕೆ. ಎಲ್ಲ ಕರೆಕ್ಟಾಗಿದೆ. ಆದರೂ ಆದರೂ ಕೂಡ ಒಳ್ಳೆ ಪವರ್ಫುಲ್ಲಾಗಿದೆ ಇದು ಇನ್ನೂ. ಸೊ ಈಗ ಎಲ್ಲ ಬ್ಯಾಕ್ ಬರೋಣ. ಅಲ್ಲೊಮ್ಮೆ ಹೋಗಿ ಮತ್ತೆ ಚೆಕ್ ಮಾಡ್ಕೋಬೇಕಿದೆ ಎಲ್ಲ ಆದ ತಕ್ಷಣ. ಇವಾಗ ಇನ್ನೊಮ್ಮೆ ಚೆಕ್ ಮಾಡ್ತೀನಿ. ಒಂದು ಸರಿ ಅಲ್ಲೇ. ಎಲ್ಲ ಕರೆಕ್ಟಾಗಿದೆ. ಸೊ ಈಗ 2 ಪ್ಲೇನ್ ಮಾತ್ರ ರೆಡಿಯಾಗಿದೆ. ದೊಡ್ಡ ಜೆಟ್ ನೋಡೋ ಭಾಗ್ಯ ನಿಮ್ಗಳಿಗಿಲ್ಲ ಅನ್ಕೋತೀನಿ. ಸೊ ಹಂಗಾಗಿ ಅದು ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಯಾಕಂತಂದರೆ ಸುಮಾರು ಕಾಸ್ಟ್ ಆಗೋದು ನಮಗೆ. ಒಂದು ಸುಮಾರು ಕಾಸ್ಟ್ ಆಗುತ್ತೆ. ಜೊತೆಗೆ ನಮಗದು ಬಿಲ್ಡ್ ಮಾಡೋಕ್ಕೆ 1 ವಾರ ಟೈಮ್ ತೊಗೊಳುತ್ತೆ. ಹಾಗಾಗಿ ಈಗ ಅದಕ್ಕೆ ಸದ್ಯಕ್ಕೆ ರಿಸ್ಕ್ ತೊಗೊಳ್ಳೋದು ಬೇಡ. ಯಾವುದೇ ಅದು ಏನೇನಿದೆ ಅದು ಮಾತ್ರ ಇವಾಗ ಟ್ರೈ ಮಾಡೋಣ. ಆಮೇಲೆ ಇದರಲ್ಲಿ ಕೂಡ ಸುಮಾರು ವರ್ಕ್ ಮಾಡಬೇಕು. ಇವಾಗ ಇದನ್ನು ವರ್ಕ್ ಮಾಡ್ಕೊಂಡು ವಿತ್ ಸೇಫಿಂದ ಹೋಗಿ ಸೇಫಿಂದ ಫ್ಲೈ ಮಾಡೋಣ. ಸೊ ಇವಾಗ ಹಾಕ್ಕೊಂಡು ಹೋಗ್ತಾ ಇರೋನು ಎಲ್ಲನೂ. ಇವನು ನನ್ನ ಮಗ ಅಲ್ಲಿ ಪ್ಲೇನ್ ಅಂತೇಳಿ ಜಗಳ ಆಡ್ತಾನೆ. ಸ್ವಲ್ಪ ಅವನಿಗೆ ಕಾರ್ ಎತ್ಕೊಂಡೋಗ್ಬಿಡೋಣ. ಅಟ್ಲೀಸ್ಟ್ ಇದನ್ನು ಆಟ ಆಡ್ತಿರ್ತಾನೆ. ಸೊ ಇವಾಗ ನಮ್ಮದೆಲ್ಲ ಬಂದುಬಿಟ್ಟು ಕ್ಯಾರಿ ಮಾಡೋಣ. ಸೊ ನಮ್ಮದೆಲ್ಲ ಒಂದಿಷ್ಟು ಬಾಕ್ಸ್ಗಳಿರ್ತವೆ. ಇದನ್ನೆಲ್ಲನೂ
ಇದನ್ನೆಲ್ಲ ನೋಡಿದವರು ಡ್ರಿಂಕ್ಸ್ ಬಾಟ್ಲು ನಾನು ಡ್ರಿಂಕ್ಸ್ ಹೊಡಿತೀನಿ ಅಂತ ಹೇಳ್ತಿರ್ತಾರೆ. ಯಾವುದೂ ಇಲ್ಲ, ಯಾರೋ ಕುಡಿದು ಬಿಸಾಕಿದ್ದು. ನಾವು ಕೂಡ ಒಂದು ಪೆಟ್ಟಿಗೆ ಥರ ಯೂಸ್ ಮಾಡ್ತಿದ್ದೇವೆ ಅಷ್ಟೆಲ್ಲ ಇಟ್ಕೊಳ್ಳೋಕ್ಕೆ. ಇಟ್ಕೋ, ಅದರಲ್ಲಿ ಇಟ್ಕೋ. ಸೊ ಇವಾಗ 3 ಪ್ಲೇನ್ ರೆಡಿ ಇದೆ ಇವಾಗ ನಮ್ಮ ಹತ್ರ. ಒಂದು MiG-29, ಇನ್ನೊಂದು ಬಂದು ಕೆಳಗಡೆ ರ್ಯಾಪ್ಟರ್ ಇಟ್ಟಿದ್ದೀನಿ. ಇದು ಬಂದು ಹೈ ವಿಂಗರು ಸ್ಟಾರ್ಚು. ಸೊ ಇದನ್ನು 3 ಕೂಡ ಎತ್ಕೊಂಡೋಗಿ ಫ್ಲೈ ಮಾಡೋಣ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಫಸ್ಟು 2 ತೊಗೊಳ್ತೀನಿ. ಸೊ ಇವಾಗ ನಾವು ಒಳಗಡೆ ನಡಿ ಬಾಸ್ಕೆಟ್ ತೊಗೊಂಬ ಇಲ್ಲಿ ಕೆಳಗಡೆ. ಮತ್ತು 2 ಇದು ಡನ್ ಫಸ್ಟ್. ಹಾಂ, ಇದು ಕಾರಲ್ಲಿ ಇಟ್ಬಿಡೋಣ. ಎಲ್ಲ ಡಿಕ್ಕಿಯಲ್ಲಿ ಇಟ್ಬಿಟ್ರೆ ಸ್ಟಾರ್ಟು. ಏಯ್ ಬರ್ತೀಯ ನೀನು? ಪ್ಲೇನ್ ಫ್ಲೈ ಮಾಡೋಕ್ಕೆ ಬರ್ತೀಯ ನೀನು? ಹಾಂ, ಇಲ್ಲಿ ನೋಡ್ತಿದ್ದೀಯ ಮತ್ತೆ. ಸೊ ಬಂದರು ಎಲ್ಲೋ ಇವರು, ಇಲ್ಲಿ ನೋಡ್ರಪ್ಪ ಇವರು ಈ ಗೋರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದವ್ರೆ ಪ್ಲೇನ್ ನೋಡೋಕ್ಕೆ ಅಂತಂದ್ಬಿಟ್ಟು. ಸೊ ಕರೆಕ್ಟ್. ಹಾಂ, ಒಂದು ದಿವಸ ನೋಡಿದ್ಯಾ ಫೋನಲ್ಲಿ ಬಂದಿತ್ತಾ? ಹಾಂ, ಹೌದು ಹೌದು ಹೌದು. ಇರು ಸುಚಿತ ಇರು. ಹಾಂ, ಅವರಿಬ್ಬರಿಗೆ ಇವ್ರು 4 ಜನ ಡಿಕ್ಕಿಯಲ್ಲಿ ಕುತ್ಕೋತಾರೆ, ಏನು ಟೆನ್ಷನ್ ಇಲ್ಲ. ಕುತ್ಕೋತೀರಾ? ಹಾಂ, ಸೊ ಇನ್ನೂ 2 ಪ್ಲೇನ್ ತೊಗೊಂಬರ್ಬೇಕು. ಇಲ್ಲಿ ಇಟ್ಬಿಡೋಣ. ಸಾರಿ, ಇನ್ನೂ ಒಂದು ಇದು ಈ ಕಡೆ ಇಟ್ಕೊಂಡ್ಬಿಡೋಣ. ಹಾಂ, ಓಕೆ. ಈ ಪ್ಲೇನ್ ಒಂದು ಎತ್ಕೊಳ್ಳೋಣ. ಇದು ಬಂದು ಟ್ರೈನರ್ ಮಾಡಲ್ಲ, ಹೈ ವಿಂಗು. ಸೊ ಇದನ್ನು ಹೊಸಬ್ರಿಗೆ ಫ್ಲೈ ಮಾಡೋರಿಗೆ ಕಲಿಯೋರಿಗೆಲ್ಲ ಇದು ತುಂಬ ಈಸಿ. ರಬ್ಬರ್ಗಳೆಲ್ಲ ತೊಗೊಂಡಿದ್ದೀರಲ್ವ? ಹಾಂ, ಓಕೆ. ಅವ್ನ ಕಾರ್ ಒಂದು ಎತ್ಕೊಂಡ್ಬಿಡು, ಅವನಿಗೆಲ್ಲ ಆಟ ಆಡೋಕ್ಕೆ. ಇದನ್ನು ಎತ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಬಂದರೆ ಎತ್ಕೊಂಡ್ರೆ ರಿಮೋಟ್ ಆಯಿತು. ಕಾರ್ ರಿಮೋಟು ಒಂದು ಎಲ್ಲ ಎತ್ಕೊಂಡಿರುತ್ತೆ. ಅಯ್ಯೋ, ಏನೇನೋ ಬಿಚ್ಕೊಂಡು ಬಿಡ್ತಾಯಿದೆ. ಸೊ ಇದನ್ನ ಇಟ್ಕೊಂಡು ಓಡ್ತಾ ಇರೋದು ಇವಾಗ. ಅಲ್ಲಿ ಹೋದ ತಕ್ಷಣ ಇನ್ನೊಂದು ಸರ್ಕಸ್ ಇರುತ್ತೆ. ಅಲ್ಲಿ ಏನೇನೋ ಬಿಡಲೇ ಕೀರ್ತಿ, ಬಿಡೋ ಕೀರ್ತಿ, ಹಂಗೆ ಮಾಡಬಾರ್ದು, ಕಚ್ಚುತ್ತೋ, ಹೊಡೆದಾಕ್ತೀನಿ ನಿನಗಂತ ನಾನು ಹೇಳ್ತೀನಿ ನಿನಗೆ, ಹಂಗೆ ಹಿಡಿಬಾರ್ದು ಅದಕ್ಕೆ. ಸೊ ಇದನ್ನು ಒಂದು ಇಟ್ಕೊಳ್ಳೋಣ. ಒಂದೇ ನಿಮಿಷ, ಫಸ್ಟು ಟ್ರಾನ್ಸ್ಮಿಟ್ರ್ ಇಡ್ತೀನಿ. ಕೀರ್ತಿ ಆ ಕಡೆ ಬಾಪ. ಸ್ವಲ್ಪ ಜಟ್ಟಿ ಎಳಿಯನ್ನ ಈ ಕಡೆ. ಹಾಂ, ಓಕೆ. ಇದನ್ನು ಕೂತ್ಕೊತ್ತು ಇನ್ನು ವಿಂಗ್ ಒಂದು ಕೂಡಿಸ್ಬಿಟ್ರೆ ಕೆಲಸ ಫಿನಿಶ್. ಕೊಡಲಿ ಅದನ್ನೆಲ್ಲ ಶುಚಿ ತಂದು, ಇಲ್ಲ ಅಂದರೆ ತಲೆ ತಿಂತಾನೆ ಅಲ್ಲಿ ಬಂದುಬಿಟ್ಟು. ಹ್ಞೂ, ಎಲ್ಲ ಐತೆ. ಹಾಂ, ಸೊ ಇವಾಗ ಎಲ್ಲ 3 ಪ್ಲೇನ್ಗಳು ಇಟ್ಕೊಂಡಿದ್ದಾಯಿತು. F-22, MiG-29, ಆಮೇಲೆ ಸ್ಟಾರ್ಚು. ಸೊ ಇವಾಗ ಗ್ರೌಂಡ್ ಕಡೆ ಹೋಗೋಣ. ಸೊ ಕೂತ್ಕೊಳ್ರಪ್ಪ ಎಲ್ಲರೂ, ಬಾ ಕೂತ್ಕೋ. ಅಲ್ಲೇ ಹೋಗಿ ಕೀರ್ತಿ ಮಮ್ಮಿ ಹತ್ರ ಕೂತ್ಕೋ. ಹಾಂ, ಬನ್ರಿ ಹಿಂದೆ ಕೂತ್ಕೊಳ್ರಲ್ಲ. ಬಂದೆ ಅಲ್ಲೇ ಗ್ರೌಂಡ್ ಸಿಗೋಣ. Hey there, what you drinking? 2 shots, let's pour it out. I know what you're thinking, but tomorrow won't come for us. This life that we're living. ಹಂಪು ಹೊಡೆದು ಬಿಟ್ರೆ ನಮಗೆ ಹೊಡೆದವ್ರ ಥರ ಆಗಿಬಿಡುತ್ತೆ ಕತೆ. ರೂಟು ಇಲ್ಲೇ ತಾನೇ, ಇವಾಗ ಇದೇ ರೂಟು, ಹಿಂಗೆ ಹೋಗೋದು. ನಿಯರ್ ಗ್ರೌಂಡ್ ಇಲ್ಲಿ ಇರೋದೇ ಗೊತ್ತಿಲ್ಲ ನಮ್ಗಳಿಗೆ. You really need space to breathe. What you really got up your sleeve? I don't believe what you said to me. You really need space to breathe. I know something's up.
ಅಲ್ಲ, ಇಲ್ಲಿ ಬಂದು ನೋಡಿದ್ರೆ ಇಷ್ಟೊಂದು ಜನ ಇದ್ದಾರಲ್ಲೋ, ಇಷ್ಟೊಂದು ವೆಹಿಕಲ್ಗಳು, ಇಷ್ಟೊಂದು ಜನ ಆಟ ಆಡಕ್ಕೆ ಬರ್ತಾರೆ ಗೊತ್ತೇ ಇಲ್ಲ. ಸೊ ಇವಾಗ ನಾವು ಏನು ಮಾಡ್ಬೇಕಂತಂದರೆ, ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಏನು ಮಾಡೋಣ, ನಾವು ಪಕ್ಕದಲ್ಲಿ ಫ್ಲೈ ಮಾಡ್ಕೊಳ್ಳೋಣ ಅಂತಂದರೆ, ಅಲ್ಲಿ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಫ್ಲೈ ಮಾಡ್ಕೊಳ್ಳೋಣ ಅಂತಂದರೆ. ಇಲ್ಲ, ಇಲ್ಲೇ ಸೈಡಿಗೆ ಮಾಡ್ಕೊಬೋದ್ರಿ, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಹಾಂ, ಕಾರ್ ಇಲ್ಲಿ ನಿಲ್ಸ್ಕೊಂಡ್ಬಿಡ್ತೀನಿ. ಅಲ್ಲಲ್ಲ, ನಾವೇನು ಮಾಡೋಣ, ಇಲ್ಲಿ ಫ್ಲೈ, ನಮ್ಗೆ ಇಷ್ಟಷ್ಟು ಸಾಕು ಟೇಕ್ ಆಫ್ ಮಾಡೋಕ್ಕೆ. ಕಾರ್ ಇಲ್ಲೇ ಏನು ಮಾಡ್ತೀನಿ, ಹಿಂದ್ಗಡೆ ರಿವರ್ಸ್ ತೊಗೋತೀನಿ ಅಂತಂದ್ರೆ ಅಷ್ಟೇ. ಅಲ್ಲಿ ಟೇಕ್ ಆಫ್ ಮಾಡೋಕ್ಕಾಗಲ್ಲ. ಸೊ ಟೇಕ್ ಆಫ್ ಮಾಡೋಕ್ಕಾಗಿರೋ ಜಾಗ ಇಲ್ಲಿ ಬೇಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲೇ ಬೇಕಾಗುತ್ತೆ. ಇದೇನಿದು ಇಷ್ಟೇ ಜನ ಇಲ್ಲ ಆಡ್ತಾವ್ರೆ, ಇವರೆಲ್ಲ ಬಂದು ಈ ಕಡೆ ಆಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಅನ್ಕೋತೀನಿ. ಅವ್ರದ್ದು ಮುಗಿದ ತಕ್ಷಣ ಇವರೇನೋ ಹೋಗ್ತಿರ್ಬೋದೇನಂತಂದರೆ. ಸೊ ಏನು ಮಾಡೋಣ ಈಗ, ಲ್ಯಾಂಡಿಂಗ್ ಮಾಡೋಕ್ಕಂತೂ ಇಷ್ಟು MiG-29ಗೆಲ್ಲ ಜಾಗ ಇದೆ, ಅದಕ್ಕೆ ಬಂದುಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಷ್ಟೇ ಸ್ಟಾರ್ಚ್ಗೆ. ಸೊ ಸದ್ಯಕ್ಕೆ ಇವಾಗ ಇದು ತೆಗಿಯೋಣ, ಒಂದೊಂದಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಲ್ಲಿರೋಣ, ಇಲ್ಲಿ ಹಿಡ್ಕೊಳಪ್ಪ, ಕರೆಕ್ಟಾಗಿ ಇಡೀ ವಯರ್ ಐತಿ. ಏಯ್ ನೀನು ಯಾರಲ್ಲೇ ಹೋಗ್ತಾ ಇದೆಯಾ ಸುಚಿತಾ? ಹಂಗೆ ಮಾಡ್ಬಾರ್ದು, ಸರಿ ಬಾಯ್ ಕಡೆ, ಆ ಕಡೆ ಇಟ್ಕೊಳ್ಳೋ, ಒಂದೇ ನಿಮಿಷ ಅಲ್ಲಿ ಇಟ್ಕೋ ಅಂತಂದರೆ. ಸುಚಿತಾ ಈ ಕಡೆ ಕೊಡು. ಕೀರ್ತಿ ಒಂದು ಕೊಡ, ಒಂದು ಕಪ್ಪಾಳಿಗಲ್ಲ, ಸುಮ್ಮನೆ ಇರ್ತೀರತ್ತಂದರೆ ಇರಿ ಟೇಪೇನೋ ಕೂತೋಗಿದೆ ಅಲ್ಲ. ಸುಚಿತ ಗಾಳಿಗೆ ಹೋಗುತ್ತೋ, ಅದು ಗಾಳಿಗೆ ಹೋಗುತ್ತೆ. ನಡಿ ಆ ಕಡೆ ನಡಿ, ಅಲ್ಲಿ ಕೊಡು, ಇವನ ಹತ್ರ ಕೊಡು. ವಿಂಡು ಯಾವ ಕಡೆ ಇರುತ್ತಲ್ಲ ಆ ಕಡೆ ಇಡಬೇಕದು ಮುಖ. ವಿಂಡೋ ಬರ್ತಿರೋದು ಹಿಂಗೋ, ಮುಖ ಯಾವಾಗಲ್ಲ ಹಿಂಗಿರ್ಬೇಕು, ಪ್ಲೇನ್ದು, ಪಲ್ಟಿ ಹೊಡಿಯಲ್ಲ. ಸೊ ಏನು ಮಾಡೋಣ ಅಂತಂದರೆ, ಇಲ್ಲಿ ತೊಗೊಂಬರಪ್ಪ, ಇಲ್ಲಿ ಇಡಪ್ಪ, ಇಲ್ಲಿ ಇಡು. ನಾನು ಟೇಕ್ ಆಫ್ ಏನೋ ಹಿಂಗೆ ಬಿಡ್ಬೋದು, ಹಿಂಗೆ ಹೋಗಿ ಲ್ಯಾಂಡಿಂಗ್ ಈ ಥರ ಮಾಡ್ಕೊಳ್ಳೋಣ. ಈ ಕಡೆ ಬಾ ಕೀರ್ತಿ. ಇಲ್ಲಿ ನೋಡು, ಒದೆಗಳು ತಿಂತೀರಾ, ಸುಮ್ಮನೆ ಇರ್ಬೇಕು, ಕಾಲಲ್ಲಿ ನೋಡ್ಕೊಂಡು ಓಡಾಡ್ಬೇಕಾ ನೀವು? ಇಲ್ಲಿಲ್ಲ, ಮುಖ ಹಿಂಗಿಡು. ಹಾಂ ಹಂಗಿಡು, ಅಡ್ಡ ಇಡು, ವಿಂಗ್ ಕೆಳಗಡೆ ಇಟ್ಬಿಡೋದು ಅಷ್ಟೇ. ಸೊ ಇವಾಗ ಟೇಕ್ ಆಫ್ ಮಾಡಬೇಕಂತಂದರೆ ಒಂದಿಷ್ಟು ಎಲ್ಲ ಫಸ್ಟು ಚೆಕ್ ಮಾಡ್ಕೋಬೇಕು. ನಾವು ಆಡಲಿ ಬಿಡು, ಅವ್ನಿಗೆ ಯಾಕೆ ಸುಮ್ಮನೆ ಇದು ಮಾಡ್ತೀವಿ. ಇದು ಡಮ್ ಅಂತ ಹೊಡಿಯುತ್ತೆ, ಹುಷಾರಾಗಿ ಇಟ್ಕೋಬೇಕದು. ಸೊ ಇವಾಗ ಒಂದು ಬ್ಯಾಟ್ರಿ ಹಾಕ್ಕೊಳ್ಳೋಣ. ಫಸ್ಟು ನಮ್ಮದು MiG-29ಗೆ ಹಾಕ್ಕೊಳ್ಳೋಣ. MiG-29 ಹಾಕೊಳ್ಳಿ, F-22 ರ್ಯಾಪ್ಟರ್ಗೆ ಹಾಕ್ಕೊಳ್ಳೋಣ. ಯಾವುದಿದೆ ಇವಾಗ, ಇಲ್ಲಿ ಬ್ಯಾಟ್ರಿ ಹಾಕ್ಕೊಳ್ಳೋಣ. ನೀನು ಅಲ್ಲಿ ಹೋಗು, ಹಾಕ್ಕೊಂಡು ಹೋಗು. ಅವ್ನು ಸ್ಕ್ರೂ ಡ್ರೈವರ್ ಕೂಡ ಬ್ಯಾಟ್ರಿ ಹಾಕ್ಕೊಳ್ತಾನೆ ಅವನು. ಟೇಪ್ ಬುಟ್ಟಿ ಇಲ್ಲಿದೆ ಬಾ. ಫಸ್ಟ್ ಟೇಪ್ ಎಲ್ಲ ಹಾಕ್ಕೊಳ್ಳೋಣ, ರೆಡಿ ಮಾಡ್ಕೊಳ್ತೀನಿ ಇರು, ಆಮೇಲೆ ಮಾಡೋಕ್ಕತ್ತೆ. ಸೊ ಇದನ್ನು ಒಂದಿಷ್ಟು ಬ್ಯಾಟ್ರಿ ಗೀಟ್ರಿ ಬೀಳದೆ ಥರ ಇದು ಮಾಡ್ಕೊಳ್ಳೋಣ. ನಮ್ಮ ಪ್ಲೇನ್ಗಳು ಫ್ಲೈ ಆಗಬೇಕಂದ್ರೆ ಟೇಪು, ಗ್ಲೂ ಎಲ್ಲ ಇರಲೇಬೇಕು ಜೊತೆಯಲ್ಲಿ, ಇಲ್ಲ ಅಂತಂದರೆ ಅಷ್ಟೇ ಕತೆ, ಒಂದು ಫ್ಲೈ ಮಾಡೋಕ್ಕಾಗಲ್ಲ. ಸೊ ಇದನ್ನು ಟೇಪಿಂಗ್ ಹಾಕಿರ್ತೀನಿ ಸದ್ಯಕ್ಕೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವಿಂಡ್ ಇದೆ. ಟೇಕ್ ಆಫ್ ಮಾಡೋ ಟೈಮಲ್ಲೇ ಕಷ್ಟ ಇರೋದು. ನಿನ್ನ ಕಾರ್ ಅದ ಆ ಕಡೆ ಸೈಡಿಗೆ ಇಟ್ಕೋ. ಸೊ ಈಗೆಲ್ಲ ಚೆಕ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಇದು ಯಾಕೋ ಇದು ಎಲಿವೇಟ್ರು ವರ್ಕಿಂಗ್ ಇದೆ, ಏಲೋರೆನ್ಸು ವರ್ಕಿಂಗ್ ಇದೆ, ಮೋಟ್ರು ವರ್ಕಿಂಗ್ ಇದೆ. ಆದರೆ ಪ್ರಾಬ್ಲಮ್ ಏನಂತಂದರೆ ಸಿಕ್ಕಾಪಟ್ಟೆ ಗಸ್ಟ್ ವಿಂಡ್ ಇದೆ. ಸೊ ಹಂಗಾಗ್ಬಿಟ್ಟು ಜೊತೆಗೆ ವಿಂಡು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನೋಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ CG ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೇವಲ್ಲ, ಪ್ಲೇನ್ ಬಂದುಬಿಟ್ಟು ಈ ಥರ ನಿಂತ್ಕೋಬೇಕು.
ಇದು ಸೆಂಟರ್ ಆಫ್ ಗ್ರಾವಿಟಿ. ಇದು ಕರೆಕ್ಟಾಗಿ ಇಲ್ಲ ಅಂತಂದರೆ ಸೊ ಟೇಕ್ ಆಫ್ ಮಾಡುವಾಗ ಕಷ್ಟ. ಸೊ ಮುಂದೆ ಹೋಗಿ ಹಿಂದೆ ಬೀಳುತ್ತೆ, ಇಲ್ಲ ಅಂತಂದರೆ ಹಿಂದೆ ಹೋಗಿ ಮುಂದೆ ಬೀಳುತ್ತೆ ಅಷ್ಟೇ. ಈ ಪ್ರೊಪೆಲ್ಲರ್ ಒಂದು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ಟೇಕ್ ಆಫ್ ಮಾಡೋಕ್ಕಿಂತ ಮುಂಚೆ. ಐ ಥಿಂಕ್ ಟೈಟ್ ಇದೆ. ನೋಸ್ ಪ್ಲೇಯರ್ ಇಂದ ಚೆಕ್ ಮಾಡ್ಕೊ. ಎಲ್ಲ ಕರೆಕ್ಟಾಗಿದೆ. ಇವಾಗ ಏನಂತಂದರೆ ಹೇಳ್ತೀನಲ್ಲ, ಸುಮಾರು ವರ್ಷ ಆಯಿತು ಫ್ಲೈಯಿಂಗ್ ಬಿಟ್ಬಿಟ್ಟು. ಸಖತ್ ವಿಂಡ್ ಇದೆ. ಇರಲಿ, ಓಕೆ. ಫಸ್ಟ್ ಟ್ರಿಮ್ ಮಾಡ್ಕೊಳ್ತಿದ್ದೀನಿ, ಯಾಕಂತಂದರೆ ಸುಮಾರು ದಿವಸ ಆಯ್ತಲ್ಲ ಫ್ಲೈಯಿಂಗ್ ಆಗಿಲ್ಲ. ಸೊ ಇವಾಗ ಕೆಳಗಡೆ ಬರ್ತಿದ್ದೀನಿ. ಮಾಡೋದು ಇದಾ ಓ ಹಿಂಗ್ ಮಾಡಿ ಹಿಂಗ್ ಮಾಡ್ಕೊ ಹಿಡ್ಕೋಬೇಕು. ಇದು ಇನ್ನೂ ಟ್ರಿಮ್ ಮಾಡಬೇಕಿರು. ಸಖತ್ ಲೆಫ್ಟ್ ರೈಟು ಆಗ್ತಿದೆ ಅದು. ಪಾಪ ನಿಂದು ಒಂದು ಆಮೇಲೆ ನಮ್ದು. ಇವಾಗ ನೋಡಿ ಸುಚಿತ ನನ್ನ ಹತ್ರ ಬರಬಾರ್ದು. ನಿನ್ನ ತಲೆ ಹೊಡೆದೆ ಅಂದರೆ ಅಷ್ಟೇ ಕಥೆ. ನೀವು ನನ್ನ ಹತ್ರ ಬರ್ತಾವೆ ಓಡಿ ಓಡಿ. ಇವಾಗ ದತ್ತ ಸರ್ ಏರೋಪ್ಲೇನ್ ಓಡಿಸ್ತಾ ಇದ್ದಾರೆ. ಹೆಂಗೆ ಓಡುತ್ತೆ? ಲ್ಯಾಂಡ್ ಮಾಡಕ್ ಬರುತ್ತಾ? ಸರ್ಕಲಿಂಗ್ ಒಲ್ಲೋನು ಓಡ್ಸಕ್ ಬರುತ್ತೆ. ಇದು ವರ್ಟಿಕಲ್ ಟೇಕ್ ಆಫ್. ಇದು ವರ್ಟಿಕಲ್ ಟೇಕ್ ಆಫ್. ಆಮೇಲೆ ಲ್ಯಾಂಡ್ ಗಾಳಿ ಹೆಂಗಿದೆ ಅಂದರೆ ಬರ್ತಾನೆ ಇಲ್ಲ ರಿಟರ್ನ್ ಪ್ಲೇನ್, ಹಂಗಾಗ್ಬಿಟ್ಟಿದೆ. ಇವಾಗ ಲ್ಯಾಂಡು. ಇದು ಸ್ಪೀಡ್ ಕಂಟ್ರೋಲಾ? ಸ್ಪೀಡ್. ಓಕೆ, ಲ್ಯಾಂಡಿಂಗ್ ಬರ್ತಿದ್ದೀನಿ. ಓಕೆ, ಲ್ಯಾಂಡಿಂಗ್ ಮಾಡಿ. ಲ್ಯಾಂಡಿಂಗ್ ಈ ಕಡೆ ಬಾ. ಈ ಕಡೆ ಬಾ. ಸುಚಿತ ನನ್ನ ಕಡೆಯಿಂದ ದೂರ ಇರಬೇಕು ಸ್ವಲ್ಪ. ಓಕೆ ಓಕೆ. ಕೀರ್ತಿ ಓಕೆ. ಸೊ ಲ್ಯಾಂಡಿಂಗ್ ಬಂತು. ಏನಂದರೆ ಸುಮಾರು ವರ್ಷಗಳಾಯ್ತಲ್ಲ ಫ್ಲೈ ಮಾಡ್ಲಾರ್ದೇನೆ ಕಣ್ಣಲ್ಲಿ ಮಣ್ಣು ಬೀಳ್ತು ಬರೋ ಕಡೆ. ಸೊ ಆಮೇಲೆ ಇವತ್ತು ಸಿಕ್ಕಾಪಟ್ಟಿ ಗಾಳಿ ಇದೆ. ಇಷ್ಟೆಲ್ಲ ಗಾಳಿ ಇರಬಾರ್ದು ಹೇಳ್ಬೇಕಂತಂದರೆ, ತುಂಬ ಕಡಿಮೆ ಗಾಳಿ ಇಡಬೇಕು, ಅವಾಗ ಸಖತ್ತ ಫ್ಲೈ ಆಗುತ್ತೆ ಇದು. ಸೊ ಇವಾಗ ಬ್ಯಾಟ್ರಿ ಟೆಸ್ಟ್ ಮಾಡೋಣ. ಹೀಟಾಗಿರುತ್ತೆ, ಮೋಟ್ರು ಹೀಟಾಗಿರುತ್ತೆ. ಹೀಟಾಗಿದೆ. ಸೊ ಇವಾಗ ಇನ್ನೊಮ್ಮೆ ಟೇಕ್ ಆಫ್ ಮಾಡೋಣ ಇವಾಗ. ಸೊ ಈ ಕಡೆ ಬಾ ಸುಚಿತ, ಈ ಕಡೆ ಬಾ. ಸೊ ಇವಾಗ ಈಗ ಟ್ರಿಮ್ ಮಾಡಿದ್ದೀನಲ್ವ, ಇವಾಗ ಒಂದು ಸ್ವಲ್ಪ ಟೇಕ್ ಆಫ್ ಪರ್ಫೆಕ್ಟ್ ಆಗುತ್ತೆ. ಓಕೆ. ಇವಾಗ ನೀವು ಟೇಕ್ ಆಫ್ ಇನ್ನೊಂದು ಟೈಮ್ ಮಾಡ್ತಾ ಇದ್ದೀರಾ? ಹಾಂ, ಇನ್ನೊಂದು ಟೈಮ್ ಟೇಕ್ ಆಫ್. ಏನು? ಓ, ಇದು ಏನು? ಈಗ ವರ್ಟಿಕಲ್ ಆಗಿ ಹೋಗ್ಬಿಟ್ಟು ರೋಲ್ ಹೊಡಿತೀನಿ. ಓಕೆ. ಹೆಡ್ ಡೌನ್ ಮಾಡಿಬಿಟ್ಟು. ಹೆಡ್ ಡೌನ್.
ನಂಗೂ ಮಾಡಕ್ ಬರ್ತೈತಿ. ಸೊ ಇವಾಗ ಸ್ಲೋ ಆಗಿ ಈ ಕಡೆ ಫ್ಲೈಯಿಂಗ್ ಮಾಡೋಣ. ಇದು ಲೋ ಪಾಸ್, ಸ್ಲೋ ಆಗಿ ಹೋಗ್ತೀನಿ. ಫಸ್ಟ್ ಅವರ್ ಓಯ್ 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 ಬ್ಯಾಟ್ರಿ ಡೌನು. ಕರೆಕ್ಟ್ ಮಿಷನ್ ಪಾಠ. ಬ್ಯಾಟ್ರಿ ಡೌನ್ ಆಗೋಯ್ತು ಅಷ್ಟೇ. ಇವಾಗ ನಂದು ಸೊ ಬ್ಯಾಟ್ರಿ ಡೌನ್ ಆಯ್ತಂತಂದರೆ ಫಿನಿಶು. ಆಮೇಲೆ ಅದಕ್ಕೆ ಪವರ್ ಸಿಗಲ್ಲಲ್ಲ, ಇವಾಗ ಫ್ಲೈ ನಾನು ಆಗಲ್ಲ, ಟೇಕ್ ಆಫ್ ಆಗಲ್ಲ ಅವಾಗ. ಇವಾಗ ನಾನು ಸೊ ಇವಾಗ F-22 ಮುಗೀತು. ಇನ್ನು MiG 29 ಬಂದುಬಿಟ್ಟು ಸ್ವಲ್ಪ ಡೆಲಿಕೇಟ್ ಥರ ಇದೆ ಅದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಇದು ನಾ ಓಡಿಸ್ತೇನೆ. ನಿನಗೆ ಯಾವುದು ಬರಲ್ಲ, ಸುಮ್ಮನೆ ಇರಪ್ಪ, ನಿನಗೆ ಇನ್ನೂ ಕಲಿಬೇಕು. ಸೊ ಈಗ ಏನಾಗುತ್ತಂತಂದರೆ ಈ ಥರ ಬ್ಯಾಟ್ರಿ ಡೌನ್ ಆಗೋಯ್ತು ಅಂತಂದರೆ ಅವಾಗೆಲ್ಲ ಪ್ಲೇನ್ಗಳು ಎಲ್ಲೆಲ್ಲ ಬೆಟ್ಟದಲ್ಲಿ ಹೋಗಿ ಬಿದ್ದುಬಿಡ್ತಿದ್ವು ಒಂದೊಂದು ಟೈಮ್ ನಾವು ಕಲಿಯೋ ಟೈಮಲ್ಲಿ. ಸೊ ಹಂಗಾಗಿ ಇರೋ ದೂರ ನೀನು ಯಾರ ನೀನು. ಸೊ ಇವಾಗ ನಾವು ಏನು ಮಾಡ್ತೇವೆ ಅಂದರೆ ಬ್ಯಾಟ್ರಿ ಡೌನ್ ಆದ ತಕ್ಷಣ ಹಂಗೆ ಕಾರ್ಗೆ ಹಾಕ್ಬಿಟ್ಟು ಚಾರ್ಜ್ ಮಾಡ್ತಿದ್ದೆವು. ಸೊ ಬಟ್ ಇವಾಗ ಏನಕ್ಕಂದರೆ ಚಾರ್ಜ್ ಆಗ್ತಾಯಿಲ್ಲ. ಇಲ್ಲಿ ಸುಮಾರು ಜನ ಗ್ರೌಂಡಲ್ಲಿ ಜನನೂ ಕೂಡ ಇದ್ದಾರೆ. ಸೊ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಫ್ಲೈ ಮಾಡೋ ಟೈಮಲ್ಲಿ ನಮ್ಮದು ಈ ಒಂದೊಂದು ಟೈಮ್ ಎಲಿವೇಟ್ರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತವೆ. ಆಮೇಲೆ ರೆಡರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮೋಟ್ರು ESC ಏನೇನೋ ಆಗ್ತಿರ್ತಾವೆ ಹೇಳಬೇಕಂತ. ಯಾಕಂದ್ರೆ ನಾವು ಅಲ್ಲಿ ಹೋಗ್ತಿರೋದೆಲ್ಲ ಫ್ಲೈಯಿಂಗ್ ಗ್ರೌಂಡ್ ಬಂದುಬಿಟ್ಟು ಎಂಟಿ ಗ್ರೌಂಡು. ಸೊ ಇಲ್ಲಿ ಬಂದುಬಿಟ್ಟು ಜನ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಆ್ಯಕ್ಚುಲಿ ಸ್ಟಾರ್ಚ್ ಟೇಕ್ ಆಫ್ ಮಾಡ್ಬೋದು. ಅದೆಲ್ಲ ಗ್ರೌಂಡಲ್ಲಿ ಇವ್ರು ಯಾರು ಸೈಡಿಗೆ ಹೋಗ್ಬಿಟ್ಟಿದ್ದಾರೆ, ಸೈಡಿಗೆ ಹೋಗ್ಬಿಟ್ಟಿದ್ದಾರೆ. ಓ ಹಿಂಗೆ ಮಾಡ್ತಾರೆ ಅನ್ಕೋತೀನಿ. ಓಕೆ, ಇವಾಗ MiG 29 ಟ್ರೈ ಮಾಡೋಣ. ನಾನು MiG 29 ಸೆಕೆಂಡು. ಈರಪ್ಪ ಬರಲ್ಲ, ನೀನು ಏನು ಬೈಕಡಿ ಬರ್ತೈತಿ. ಏನು ಬರ್ತದೆ, ನನಗೆ ಬರ್ತಾ ಇಲ್ಲ. ಇಲ್ಲಿ ಗಾಳಿಗೆ ಫುಲ್ ಅಳ್ಳಾಡಿಸ್ತಾ ಇದೆ ಇಲ್ಲಿ ಅದು. ಸಿಕ್ಕಾಪಟ್ಟಿ ಗಾಳಿ ಇದೆ. ಸ್ಟಾರ್ಚ್ ಆ್ಯಕ್ಚುಲಿ ಟೇಕ್ ಆಫ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂತಂದ್ರೆ ಪವರೇ ಇಲ್ಲ, ಅದು ಫುಲ್ ಗಾಳಿ ಕಡಿಮೆ ಇರಬೇಕು. ಇವಾಗ MiG 29 ಫ್ಲೈ ಮಾಡೋಣ. ಬ್ಯಾಟ್ರಿ ಈ ಟೈಮಲ್ಲಿ ಈ ಥರ ವಿಂಡಲ್ಲೆಲ್ಲ ಫ್ಲೈ ಮಾಡಿದ್ರೆ 5 ನಿಮಿಷ 4 ನಿಮಿಷ ಅಷ್ಟೇ ಬರುತ್ತೆ. ವಿಂಡ್ ಕಡಿಮೆ ಇರೋ ಟೈಮಲ್ಲಿ ಫ್ಲೈ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೊಂದು 7 ನಿಮಿಷವರೆಗೂ ಬರುತ್ತದೆ ಹೇಳ್ಬೇಕಂತಂದರೆ. ಬಟ್ ಇದರಲ್ಲಿ ಅಷ್ಟೇ 3 ನಿಮಿಷ. ಸುಮ್ಮನೆ ಇರೋ ಕೀರ್ತಿ, ಕೈ ಹೊಲಸು ಮಾಡ್ಕೊಂಡ್ರೆ ನೀರೆಲ್ಲದವ ನೀನು ಕೈ ತೊಳೆಯೋಕ್ಕೆ. ಹಾಂ ಇರ್ಲ ಕೇಳೋದಂತಂದರೆ ಬಾಯ್ ಕಡೆ, ನೀನು ಬಾಯ್ ಕಡೆ, ನಾನು ಪ್ಲೇನ್ ಇದು ಮಾಡ್ಕೊತೀನಿ. ಬಾಯ್ ಕಡೆ. ಇವಾಗ ನಂದು ಇವಾಗೆಲ್ಲ ಬ್ಯಾಟ್ರಿ ಫಿಕ್ಸ್ ಮಾಡ್ಕೊಳ್ಳೋಣ. ಸೆಕೆಂಡ್ ಫ್ಲೈಟ್ ಇವಾಗ ಟೇಕ್ ಆಫ್ ಮಾಡೋದು. ನಂದು ಸೆಕೆಂಡು ನಂದು. ಅಷ್ಟು ಈಸಿಯಾಗಿಲ್ಲ ಬಾರೋ. ಫುಲ್ ಈಸಿ ಇದೆ. ಮತ್ತು ನೀನೇ ಕೊಡ್ಸಿ. ನಾನು ಕಲ್ತು ಓಡಿಸ್ತೀನಪ್ಪ. ನಂದು ಕಲ್ತು ಓಡಿಸ್ತೀನಿ. ಅದೇ ನಿನ್ಗೇನು ಹೇಳಿದ್ದೀನಿ ಹೇಳಿ, ನಾನು ಏನು ಇಲ್ಲಿ ಬಂದಾಗ ಸೈಲೆಂಟಾಗಿರ್ಬೇಕಂತ ಹೇಳಿದ್ದೀನಿ ತಾನೆ. ಸೊ ಇವನಿಗೆ ಪ್ಲೇನ್ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು, ಹಂಗಾಗಿ ಫ್ಲೈ ಮಾಡ್ತೀನಿ ಅಂತಾನೆ. ಇದು ಎಲ್ಲ ನಾರ್ಮಲ್ ಫ್ಲೈಯಿಂಗ್ ಅಲ್ವೇ ಅಲ್ಲ. ಇದು ಹೆಂಗಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್. ಹೀಗೆ ಕಾಂಪ್ಲಿಕೇಟೆಡ್. ನಂಗೂ ಬರ್ತೈತಿ. ಏನೋ ಬರುತ್ತೆ ಅಂತಾನೆ. ಸೊ ಇವಾಗ ಬಾರಪ್ಪ ಈ ಕಡೆ ಸೈಡ್ ಬಾ. ಸೊ ಇದನ್ನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನು ಕೂಡ ಎಲಿವೇಟ್ರ್ ವರ್ಕಿಂಗ್ ಇದೆ, ಎಲೋರೆನ್ಸು ವರ್ಕಿಂಗ್ ಇದೆ, ಮೋಟ್ರು ವರ್ಕಿಂಗ್ ಇದೆ. ಬಾರಪ್ಪ ಸುಚಿತ್ ಈ ಕಡೆ ಬಾ. ಓಕೆ, ಸೊ ಇದು ಅದಕ್ಕಿಂತ ಸ್ವಲ್ಪ ಪವರ್ಫುಲ್ಲು. ಸೊ ಫಸ್ಟ್ CG ಚೆಕ್ ಮಾಡ್ಕೊಳ್ಳೋಣ. CG ಬಂದುಬಿಟ್ಟು ಇದ್ರದ್ದು ಇಲ್ಲಿ ಬರುತ್ತೆ.
ಸೊ ಈ ಥರ ನಿಂತ್ಕೋಬೇಕು. ಸೊ ನಿಂತ್ಕೊಂಡ್ರೆ ಆವಾಗ ಈಸಿ ಪರ್ಫೆಕ್ಟ್ ಆಗಿದೆ ಅಂತಂದು ಸೊ ಇವಾಗ ಇದು ಟೇಕ್ ಆಫ್ ಮಾಡೋಣ. ಸೊ ಮೊನ್ನೆ ಇದು ಫ್ಲೈ ಮಾಡಬೇಕಾಗಿತ್ತಂದರೆ ಕ್ರ್ಯಾಶ್ ಆಗಿತ್ತು ಮತ್ತೆ. ಸೊ ಇವಾಗ ಟೇಕ್ ಆಫ್ ಮಾಡ್ತೀನಿ, ಏನಾಗುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಒಂದು ಸ್ವಲ್ಪ ಇದು ಸೆನ್ಸಿಟಿವ್ ಇದೆ. ಸೊ ನೋಡೋಣ. ಓಹೋ, ಟ್ರಿಮ್ಮಿಂಗ್ ಮಾಡಬೇಕು, ಹೆವಿ ಟ್ರಿಮ್ಮಿಂಗ್ ಮಾಡಬೇಕಾಗಿದೆ ಇದು. ಇವಾಗ ಕರೆಕ್ಟ್ ಆಯಿತು. ಸೊ ಈ ಥರ ಟ್ರಿಮ್ ಮಾಡಬೇಕು. ಟೇಕ್ ಆಫ್ ಆದ ತಕ್ಷಣ ಮತ್ತೆ ಟ್ರಿಮ್ ಮಾಡಬೇಕು. ಇಲ್ಲತ್ತಂದರೆ ಅಷ್ಟೇ ಚೆನ್ನಾಗಿ ಫ್ಲೈ ಆಗಲ್ಲ. ಅದು ಎಲ್ಲ ಏರಲ್ಲಿ ಹೋದ ತಕ್ಷಣವೇ ಗೊತ್ತಾಗೋದು ಇದು ಏನು ಕತೆ ಅಂತಂದ್ಬಿಟ್ಟು. ನೋಡಿ ಇವಾಗ ಗ್ಲೈಡಿಂಗ್ ಆಗ್ತಾ ಇರೋದು ಇವಾಗ. ಸೊ ಇವಾಗ ಈ ಕಡೆ ಬರ್ತಿದೆ. ಸೊ ಈ ಬ್ಯಾಟ್ರಿ ಪವರ್ ಇಲ್ಲದೇ ಗ್ಲೈಡ್ ಮಾಡ್ತಾ ಇರೋದು. ಜಸ್ಟ್ ಹೋಗ್ತಾ ಇರುತ್ತೆ ಮತ್ತೆ ಟರ್ನ್ ಮಾಡ್ತಾ ಇರೋದು. ಸೊ ಇದು ಗ್ಲೈಡ್ ಆಗ್ತಾ ಇದೆ ಇವಾಗ. ಸೊ ಗ್ಲೈಡ್ ಆಗ್ತಾ ಬರ್ತಾ ಇದೆ ಇವಾಗ. 1.5 ನಿಮಿಷ ಆಯಿತಾ? ಕೈಕಾಲೆಲ್ಲ ನಡುಗ್ತಾ ಇರುತ್ತೆ ಹತ್ರ ಬಂದಾಗ. 2 ನಿಮಿಷ ಆಯಿತಾ? ಸೊ ಇಲ್ಲಿ ಲ್ಯಾಂಡಿಂಗ್ ಬರ್ತಾ ಇರೋದು. ಬಾ 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 ವಿಂಡ್ ಕಡಿಮೆ. ಓಕೆ. ಸೊ ಇವತ್ತು ಇಷ್ಟೇ. ಯಾಕಂತಂದರೆ ಇಲ್ಲಿ ಸ್ವಲ್ಪ ಜನ ಇರೋದ್ರಿಂದ ನನಗೂ ಕಂಫರ್ಟಬಲ್ ಆಗ್ತಿಲ್ಲ ಹೇಳ್ಬೇಕಂತಂದರೆ. ಆಮೇಲೆ ಇನ್ನೊಂದು ಏನಂತಂದರೆ ವಿಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇವು ಬ್ಯಾಟ್ರಿಗಳು ಸಿಕ್ಕಾಪಟ್ಟೆ ಡೌನ್ ಹೊಡಿತಾ ಇರುತ್ತೆ. ಸೊ ಹೀಗಾಗಿ ನೋಡು ಫುಲ್ ಹೀಟ್ ಆಗಿಬಿಟ್ಟಿದೆ ಬ್ಯಾಟ್ರಿ. ಇದು ಸಾರಿ ಮೋಟ್ರು ಫುಲ್ಲು ಟೆಂಪ್ರೇಚರ್ ಒಂಥರ ಹೇಳ್ಬೇಕಂತಂದರೆ. ಸೊ ಇವಾಗ 2 ಪ್ಲೇನ್ನ ಫ್ಲೈ ಮಾಡಿದ್ದಾಯಿತು. ಬಟ್ ಇವಾಗ ಅದು ಇನ್ನೊಂದು ಫ್ಲೈ ಮಾಡೋಣ ಅಂತಂದರೆ ಸೊ ಪ್ರಾಬ್ಲಮ್ ಇರೋದು ವಿಂಡ್ ಕಡಿಮೆ ಇರಬೇಕು ಅದಕ್ಕೆ. ಯಾಕಂದರೆ ಅದು ಟ್ರೈನರ್ ಮಾಡಲು ಇದರಷ್ಟು ಫಾಸ್ಟಾಗಿ ಹೋಗಲ್ಲ. ಸೊ ಹಂಗಾಗಿಬಿಟ್ಟು ಅದು ಒಂದು ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಅದು ಹೋಗ್ತಾ ಇತ್ತಂದರೆ ಹೊಳೆ ಟರ್ನ್ ಆಗೋದೇ ಇಲ್ಲ ಒಂದೊಂದು ಟೈಮು. ಆಮೇಲೆ ಅದು ವಿಂಡ್ ಕಡಿಮೆ ಇದ್ದಾಗ ನಿಮ್ಗೆ ಅದು ಫ್ಲೈ ಮಾಡಿ ತೋರಿಸ್ತೀನಿ. ಒಂದೊಂದು ಟೈಮ್ ವಿಂಡ್ ಕಡಿಮೆ ಆಗ್ತಿದೆ, ಒಂದೊಂದು ಟೈಮ್ ಜಾಸ್ತಿ ಇದೆ. ಬಟ್ ನನಗೆ ಅದು ಟೇಕ್ ಆಫ್ ಮಾಡಬೇಕು ಅಂತಂದರೆ ಅಲ್ಲಿಂದ ಜಾಗ ಬೇಕು. ಸೊ ಅಲ್ಲಿಂದ ಜಾಗ ಈ ಕಡೆ ಬಂದಾಗ ಟ್ರೈ ಮಾಡೋಣ. ಏನೋ ವಿಂಡ್ ಕಡಿಮೆ ಆದಂಗೆ ಆಯ್ತಲ್ಲ. ಬಟ್ ವಿಂಡ್ ಜಾಸ್ತಿ ಆಯ್ತಂತಂದರೆ ಟರ್ನೇ ಆಗಲ್ಲ ಅದು ಆಮೇಲೆ ಕತೆ. ಓಕೆ ಏನಿವೆ ನೋಡೋಣ, ಟ್ರೈ ಮಾಡೋಣ ಅಷ್ಟೇ ಕತೆ. ನೋಡಿರಿ ನಮ್ಮ ಪೈಲಟು ಕೋಪಿಷ್ಟಿ ಮಾಡ್ಕೊಂಬಿಟ್ಟವನೆ. ಕೋಪಿಷ್ಟಿ ಮಾಡ್ಕೊಂಬಿಟ್ಟವನೆ. ನನಗದು ಯಾಕೋ ಟೇಕ್ ಆಫ್ದು ಹಿಂಗೆ ಅಲ್ಲಿಂದ ಟೇಕ್ ಆಫ್ ಇಲ್ಲಿಗೆ ಬರೋಷ್ಟಲ್ಲಿ ಟೇಕ್ ಆಫ್ ಆಗುತ್ತೆ. ಓಕೆ ಟ್ರೈ ಮಾಡೋಣ. ಎಲ್ಲಪ್ಪ ರಬ್ಬರ್ ಬ್ಯಾಂಡ್ಗಳು ತಂದಿದ್ರಲ್ಲ? ಇಲ್ಲೇ ಇದ್ದಾವೆ ರಬ್ಬರ್ ಕೊಡೋದು. ಸೊ ಇದಕ್ಕೆ ಇದು ಆ್ಯಕ್ಚುಲಿ ಟ್ರೈನಿಂಗ್ ಮಾಡಲು. ಸಾರಿ ಫಸ್ಟ್ ಇದಕ್ಕೆ ಕನೆಕ್ಟ್ ಮಾಡೋಣ. ಸೊ ಇದರಲ್ಲಿ ಚಾನಲ್ಗಳು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಚಾನಲಲ್ಲಿ ಹಾಕಿದ್ದೀನಿ ಇವಾಗ 10ಗೆ ಸೆಲೆಕ್ಟು. ಸೊ ಈಗ ಇದನ್ನು ವಿಂಗ್ದು ವೈರ್ ಕನೆಕ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ನಾನೇ ಡೌಟಲ್ಲಿದ್ದೀನಿ. ಯಾಕಂತಂದರೆ ಇಷ್ಟು ವಿಂಡಿಗೆಲ್ಲ ಇವು ಫ್ಲೈ ಮಾಡೋಂಗೇ ಇಲ್ಲ ಹೇಳ್ಬೇಕಂತಂದರೆ. ಸೊ ಇದನ್ನೆಲ್ಲ ವೈರ್ ಇವಾಗ ಒಳಗಡೆ ಹಾಕ್ಕೊಳ್ಳೋಣ. ಎಲ್ಲ ಟೈಟಾಗಿದೆಯಲ್ಲಪ್ಪ. ಆಮೇಲೆ ಮೇಲೆ ಹೋದ ತಕ್ಷಣ ವರ್ಕ್ ಆಗಿಲ್ಲ ಅಂದರೆ ಅಷ್ಟೇ ಕತೆ. ಕೀರ್ತಿ
ಸೊ ಇವಾಗ ಇದನ್ನು ಈ ಕಡೆ ಒಂದು ಆಸೆ ಆ ಕಡೆ ಒಂದು ಮೀಸೆ ಬಿಡೋಣ. ಸೊ ಮೀಸೆ ಬಂದುಬಿಟ್ಟು ಇದು ಸಿಗ್ನಲ್ಲು, ರೇಡಿಯೋ ಸಿಗ್ನಲ್ಲು. ಸೊ ಕೊಡ್ರಪ್ಪ ರಬ್ಬರು. ಇರು ಇರು ಇರು. ಸೊ ಏನು ಹೇಳಿದ್ರು ಇಲ್ಲಿ ಬಂದ್ರಪ್ಲೆ ಅವ್ನು ದೇವ್ರು ಎದ್ದಳಕ್ಕೆ ಶುರು ಮಾಡಿಬಿಡತ್ತೆ. ನನ್ನ ಮಕ್ಕಳು ನನ್ನ ಫ್ಲೈಯಿಂಗೇ ಕೊಡಲ್ಲ ಅಂತ ನಾನು. ಸೊ ಹಂಗೆ ಕತೆ. ಫ್ಲೈಯಿಂಗ್ ಅಂದರೆ ಅವ್ನಿಗೆ ಹೆವಿ ಇಂಟ್ರೆಸ್ಟ್ ಇದೆ, ಬಟ್ ಏನು ಮಾಡೋದು, ಅವ್ನು ಇನ್ನೂ ಚಿಕ್ಕವನು. ನಮಗೆ ಕೈ ಕಾಲು ಅಲ್ಲಾಡ್ತಾ ಇರುತ್ತೆ ಇಲ್ಲಿ ಫ್ಲೈ ಮಾಡ್ಬೇಕಂತಂದರೆ. ಯಾರಿಗಾರೆ ಹೋಗಿ ಹೊಡೆದ್ಬಿಟ್ರೆ ಅದೊಂದು ಕಷ್ಟ. ಇದು ಆಮೇಲೆ ಕಲಿಸ್ತೀನಿ ಬಾರಪ್ಪ, ಕಲ್ಸೋಣ ಆಮೇಲೆ. ನೀನು ಕಲಿಯಕತ್ತಿ ಬಾ. ಐ ಇದು ಯಾವುದು ಐ ಥೂ. ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇರಪ್ಪ, ರೆಡಿ ಏನೋ ಮಾಡಿದ್ದಾಯಿತು. ಇವಾಗ ಇದನ್ನು ಫ್ಲೈಯಿಂಗ್ ಮಾಡೋದೇ ಇರೋದು ಮೇನ್ ಇಂಪಾರ್ಟೆಂಟು. ಕನೆಕ್ಟ್ ಮಾಡೋಣ ಇರಲಿ. ಒಂದು ಸ್ವಲ್ಪ ಟೇಪ್ ಕೊಡು, ಟ್ರಾನ್ಸ್ಪರೆಂಟ್ ಟೇಪ್. ಓ, ಲ್ಯಾಂಡಿಂಗ್ ಗೇರ್ ಆಲ್ರೆಡಿ ಒಂದು ಮುಂದೆ ಹಿಂದೆ ಆಗಿಬಿಟ್ಟಿದೆ. ಓಹೋ ಹೋ, ಇಲ್ಲಿ ಅಂದ್ಕೊಂಡೆ ನೋಡು, ಒಂದು ಲ್ಯಾಂಡಿಂಗ್ ಗೇರ್ ಬಂದುಬಿಟ್ಟು ಬಿಚ್ಕೊಂಡು ಬೀಳ್ತಿದೆ. ಸೊ ಇದಕ್ಕೆ ಥ್ರೆಡ್ ಹಾಕಬೇಕಾಗಿತ್ತು, ಇಲ್ಲಿ ನಾವು ಇದು ಹಾಕಿಬಿಟ್ಟಿದ್ದೆವು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರ್ತವೆ. ಈ ಸದ್ಯಕ್ಕೆ ಎಮರ್ಜೆನ್ಸಿಗೆ ನಾನು ಇವಾಗ ಟೇಕ್ ಆಫ್ ಮಾಡೋ ಟೈಮಲ್ಲಿ ಜಸ್ಟ್ ಒಂದು ರಬ್ಬರ್ ಹಾಕ್ತೀನಿ. ರಬ್ಬರ್ ಹಾಕ್ಬಿಟ್ಟು ಟೇಕ್ ಆಫ್ ಮಾಡೋಣ. ಪ್ಲೇನ್ ಅಂದರೆ ಹಿಂಗೆ ಬರೋದು, ಹಿಂಗೆ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇನ್ನೊಂದೇನೋ ಆಗಿರುತ್ತೆ. ಹೋಗಿ ಮನೇಲಿ ಕುತ್ಕೊಂಡು ಎತ್ಬಿಡೋಣ ಕೈಯಲ್ಲಿದಂದ್ರೆ. ಸೊ ಇದಕ್ಕೆ ಸದ್ಯಕ್ಕೆ ಕುತ್ಕೊಂಡಿದೆ, ಇಷ್ಟಿರಲಿ. ಸೊ ಸೀಜಿಗೆ ಕರೆಕ್ಟಾಗಿದೆ, ಇವಾಗ ಎಲಿವೇಟ್ರು ಕರೆಕ್ಟಾಗಿದೆ, ಏಲರೆನ್ಸು ಕರೆಕ್ಟಾಗಿದೆ, ರೇಡಾರು ಕರೆಕ್ಟಾಗಿದೆ. ಯಾವುದಕ್ಕೂ ಹಿಂದೆ ಚೆಕ್ ನೋಡೋಣ. ಫಸ್ಟ್ ಒಂದು ಥ್ರಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಫ್ಲೈ ಮಾಡ್ತಿರೋ ಗ್ರೌಂಡಿಂದನೇ ಟೇಕ್ ಆಫ್ ಮಾಡಬೇಕಿದು. ಸೊ ಈ ಕಡೆ ಸೈಡಿಗೆ ಜಾಗ ಇಟ್ಕೊಳ್ಳೋಣ, ಈ ಕಡೆ ಇಟ್ಕೊಂಡ್ಬಿಟ್ಟು ಟೇಕ್ ಆಫ್ ಮಾಡೋಣ. ಇಲ್ಲಿಂದ ನನಗೆ ಎಷ್ಟು ಜಾಗ ಬೇಕು ಅದನ್ನು ಇದು ಮಾಡ್ಕೊಂಡಿರ್ತೀನಿ. ಸೊ ನಾನು ಟೇಕ್ ಆಫ್ ಮಾಡಿಬಿಟ್ಟು ಮತ್ತೆ ಸೈಡಿಗೆ ಹೋಗ್ತೀನಿ. ಮುಂದೆಯಿಂದ ಸೈಡಿಗೆ ಬರಬೇಕು. ಒಂದು ನಿಮಿಷ. ಓಕೆ, ಸೊ ಇನ್ನೂ ಸ್ಮೂತಾಗಿ ಟೇಕ್ ಆಫ್ ಆಯ್ತಿದ್ದು. ಬಟ್ ಏನಂದರೆ ಸಿಕ್ಕಾಪಟ್ಟಿ ಗಾಳಿ ಇದೆ. ಈ ಕಡೆ ಬರೋ ಸುಚಿತ, ಈ ಕಡೆ ಬಂದ್ರು ಎಲ್ಲರೂ ಸೇರ್ಕೊಂಡು. ಪ್ಲೇನ್ ಮುಂದೆನೇ ಹೋಗ್ತಾ ಇಲ್ಲ, ಗಾಳಿಗೆ ಇಲ್ಲೋಡ್ ನಿಂತ್ಕೊಂಡ್ಬಿಟ್ಟಿದೆ. ಗಾಳಿಗೆ ವಿಂಡ್ ಅಯ್ಯೋ ಮುಂದೆ ಹೋಗ್ತಾನೆ ಇಲ್ಲ. ಅಯ್ಯೋ. ಹಾಂ, ಓಕೆ. ಸೊ ಇವಾಗ ಬರ್ತೀನಿ ಇವಾಗ. ಇಲ್ಲ ಸುಚಿದೆ, ಈ ಕಡೆ ಬಾರೋ, ಈ ಕಡೆ ಬಾರೋ, ಈ ಕಡೆ ಬಾರೋ. ಲೋ ಪಾಸ್ ಇದು. ಇನ್ನು ಟ್ರಿಮ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವಾಗ ಬರ್ತೀನಿ ನೋಡಿ. ಲೋ ಪಾಸ್. ಹೆವಿ ವಿಂಡ್ ಇದೆ, ಸಿಕ್ಕಾಪಟ್ಟೆ ವಿಂಡ್ ಇದೆ. ಸೊ ಇವಾಗ ಲ್ಯಾಂಡಿಂಗ್ ಬರ್ತೀನಿ. ಇದೊಂದು ಇದು ಆದ ತಕ್ಷಣ ಲ್ಯಾಂಡಿಂಗ್ ಬರ್ತಿದ್ದೀನಿ.
ಯಪ್ಪ, ಈ ಲ್ಯಾಂಡಿಂಗ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಸೊ ಫೈನಲ್ ಆಗಿ ಲ್ಯಾಂಡ್ ಆಯಿತು. ಏನಂತಂದರೆ ಈ ಗ್ರೌಂಡ್ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಬಟ್ ಈ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಜನ ಆಡ್ತಿರೋದ್ರಿಂದ, ಜೊತೆಗೆ ವಿಂಡು ಕೂಡ ಸಿಕ್ಕಾಪಟ್ಟೆ ಇರೋದ್ರಿಂದ ಅದೊಂದು ಪ್ರಾಬ್ಲಮ್ಮು. ಸೊ ಅಷ್ಟೇ, ಏನು ಮಾಡೋಕ್ಕಲ್ಲ. ಫೈನಲ್ ಆಗಿ 3 ಫ್ಲೈಟ್ ತೊಗೊಂಬಂದಿದ್ದೆ, 3 ಫ್ಲೈಟು ಕೂಡ ಫ್ಲೈ ಮಾಡಿದ್ದೀನಿ. ಸೊ ವಿತ್ ರಿಸ್ಕಿಂದ ನಾನು ಆ್ಯಕ್ಚುಲಿ ಫ್ಲೈ ಮಾಡಿರೋದು, ಯಾಕಂತಂದರೆ ಇಷ್ಟು ವಿಂಡಸಲ್ಲೆಲ್ಲ ಫ್ಲೈ ಮಾಡೋದೇ ಇಲ್ಲ ಆಲ್ಮೋಸ್ಟ್ ಆಲು. ಸೊ ಈಗ ಫೈನಲಾಗಿ ಅದೇ 3 ಬ್ಯಾಟ್ರಿ ತೊಗೊಂಬಂದಿದ್ದೆ. ಸೊ 3 ಬ್ಯಾಟ್ರಿ ಕೂಡ ಫಿನಿಶ್ ಆಯಿತು. ಜಸ್ಟ್ ನಿಮ್ಗಳಿಗೆ ತೋರ್ಸೋಕ್ಕೆ ಅಂತಂದ್ಬಿಟ್ಟು ತೊಗೊಂಬಂದೆ ಇವತ್ತು. ಯಾಕಂತಂದರೆ ಇಷ್ಟು ವಿಂಡಲ್ಲಿ ಫ್ಲೈ ಮಾಡೋದು ನಮಗೂ ಕೂಡ ತುಂಬ ರಿಸ್ಕು. ಯಾಕಂತಂದರೆ ಏರ್ಕ್ರಾಫ್ಟ್ ಒಂದು ಕ್ರ್ಯಾಶ್ ಆಯಿತು ಅಂತಂದರೆ, ಇಲ್ಲ ಯಾರಿಗಾದರೂ ಹೋಗಿ ಬಡಿತಂದ್ರೂ ಕೂಡ ಪ್ರಾಬ್ಲಮ್. ಯಾಕಂತಂದರೆ ಮುಂದ್ಗಡೆ ಹೇಳಿದ್ನಲ್ಲ, ಕಾರ್ಬನ್ ಫೈಬರ್ ಟ್ಯೂಬ್ ಪ್ರೊಫೈಲರ್ ಇರ್ತಿದ್ದು. ಸೊ ಇದು ಹೊಡಿತಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಫ್ಲೈಯಿಂಗ್ ಅಂತೂ ಫಿನಿಶ್ ಆಯಿತು. ಸೊ ಇವಾಗ ನಾವು ಕೂಡ ಕ್ರಿಕೆಟ್ ಆಡ್ತಿದ್ದಾರೆ, ಅವ್ರದ್ದು ನೋಡಿಬಿಟ್ಟು ನಾವು ಕೂಡ ಹೊರಟೋಗೋಣ. ಸೊ ಡನ್, ಆಫ್ ಮಾಡ್ತೀನಿ ಎಲ್ಲ. ಸೊ ಇದನ್ನು ಬ್ಯಾಟ್ರಿ ಎತ್ತಿಬಿಡೋಣ ಫಸ್ಟ್. ಸೊ ಒಂದು ಏನಪ್ಪ ಅಂದರೆ, ಈ ಫ್ಲೈ ಮಾಡೋರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿಗಳು, ಏನೂ ಮಾಡೋಕ್ಕಾಗಲ್ಲ. ಈಗ ಇದೆಲ್ಲ ಬಂದುಬಿಟ್ಟು ಇನ್ನೂ ಆ್ಯಕ್ಚುಲಿ ಇಂಡಿಯಾದಲ್ಲಿ ಇನ್ನೂ ಸುಮಾರು ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಆ್ಯಕ್ಚುಲಿ ಇದು ತುಂಬ ಜನ ಇದು ಏನೋ ಅಂದ್ಕೊಳ್ತಿರ್ತಾರೆ. ಬಟ್ ಹೇಳಬೇಕಂತಂದರೆ ನೆಕ್ಸ್ಟ್ ಫ್ಯೂಚರ್ ಎಲ್ಲ ಇದು ಏರ್ ವೆಹಿಕಲ್ಸಿಂದನೇ ಬರೋದು. ಯಾಕಂತಂದರೆ ಇನ್ನು ನೆಕ್ಸ್ಟ್ ಬಂದು ಎಷ್ಟೇ ಕೋಟಿ ಕಾರ್ ತೊಗೊಳೋರು ಕೂಡ ಇನ್ನು ಏರ್ ವೆಹಿಕಲ್ಸ್ಗಳು ತೊಗೊಳಕ್ಕೆ ಶುರು ಮಾಡ್ತಾರೆ. ಇನ್ನು ಐ ಥಿಂಕ್ ಒಂದು 5-6 ವರ್ಷದಲ್ಲಿ ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಏರ್ ವೆಹಿಕಲ್ಸ್ಗಳೆಲ್ಲ. ಸೊ ಇದನ್ನೆಲ್ಲ ಫ್ಲೈಯಿಂಗ್ ಎಲ್ಲ ಕಲ್ತ್ಕೊಂಡಾಗ ಅದು ತುಂಬ ಈಸಿ ಆಗುತ್ತೆ ಹೇಳಬೇಕಂತಂದರೆ ಅದು. ಸೊ ಇವಾಗ ಡನ್. ಇವಾಗ ಡಿಸೇಬಲ್ ಮಾಡೋಣ. ಬ್ಯಾಟ್ರಿ ತೆಗೆದಿದ್ದಾಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ವಿಂಗ್ ತೆಗಿಯೋಣ. ಸೊ ನಮ್ಮ ಎಲ್ಲ ರಬ್ಬರ್ಗಳು ಆಗ್ತಾ ಇರೋದು. ಇದು ಬಂದು ಆ್ಯಕ್ಚುಲಿ ಡಿಟ್ಯಾಚಬಲ್ ವಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ಹೈ ವಿಂಗ್ ಅಂತ ಹೇಳ್ತಾರೆ. ಬೇಸಿಕಲಿ ಇದು ಟ್ರೈನರ್ ಮಾಡಲ್ಲು. ಇದು ತುಂಬ ಸ್ಲೋ ಆಗಿ ಹೋಗ್ತಿರುತ್ತೆ. ಆಮೇಲೆ ಇಷ್ಟು ವಿಂಡ್ ಇರಬಾರ್ದು, ಇದಕ್ಕೆ ವಿಂಡ್ ಕಡಿಮೆ ಇರಬೇಕು. ಸೊ ಅವಾಗ ತುಂಬ ಸ್ಮೂತ್ ಫ್ಲೈ ಮಾಡ್ಬೋದು ಇದು ಹೇಳ್ಬೇಕಂತಂದರೆ. ಸೊ ಎನಿವೇ, ತುಂಬ ದಿವಸ ಆಯಿತು ನಾನು ಏನೋ ಮರ್ತುಕೊಂಡು ಹೋಗಿದ್ದೀನಿ, ಎಲ್ಲೋ ಒಂದು ಕ್ರ್ಯಾಶ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಜ್ಞಾಪಕ ಉಳಿದಿದೆ. ಸೊ ಫೈನಲಾಗಿ ಸೇಫಾಗಿ ಫ್ಲೈ ಮಾಡಿದ್ದೀನಿ. ಜೊತೆಗೆ ವಿಂಡ್ ಕಡಿಮೆ ಇದ್ದಾಗ ಕೊಡಪ್ಪ, ಇವರು ನೋಡಿ ಇಬ್ಬರು ಗೌರ್ಮೆಂಟ್ ಸ್ಕೂಲಿಂದ ಬಿಟ್ಬಿಟ್ಟು ಸಂಡೇ ರಜಾ ಸಿಕ್ಕ ತಕ್ಷಣ ಪ್ಲೇನ್ನ ಫ್ಲೈಯಿಂಗ್ ಮಾಡೋಕ್ಕೆ ನೋಡೋಕ್ಕೆ ಬಂದಿದ್ದಾರೆ. ಚೆನ್ನಾಗಿ ಫ್ಲೈ ಆಯ್ತೇನ್ರ? ಖುಷಿ ಆಯ್ತಾ? ಮತ್ತು ಬಹುಮಾನ ನನಗೇನು ಕೊಡಲೇ ಇಲ್ಲ ಅಲ್ರ ಯಾರು? ನಾಳೆ ಸ್ವೀಟ್ ಕೊಡ್ತೀರಾ? ಬಾರೋ ಇಲ್ಲಿ ನೋಡ್ರಪ್ಪ ನಮ್ಮ ಪೈಲಟು. ಏಯ್ ಸುಚಿತ ಹೇಳ್ತೈತಿ ಮಗನೇ, ಅಲ್ಲೆಲ್ಲ ಇದು ಇರುತ್ತಲ್ಲ, ಹುಳ ಇರುತ್ತೋ ಅದರಲ್ಲಿ. ಸುಚಿತ ಹುಳ ಇರುತ್ತೆ ಈ ಕಡೆ ಬಾಯಲ್ಲಿ ಎದ್ದದು. ಸೊ ಅವ್ನಿಗೆ ಫ್ಲೈಯಿಂಗ್ ತುಂಬ ಇಂಟ್ರೆಸ್ಟು. ಬಟ್ ಏನು ಮಾಡೋದು, ನಮಗೆ ಒದ್ದಾಡ್ತಿದ್ದೇವೆ ಫ್ಲೈ ಮಾಡಬೇಕು ಅಂತಂದರೆ. ನಮ್ಮದು ಗ್ರೌಂಡ್ ಇರೋದು ಆ್ಯಕ್ಚುಲಿ ಆನೇಕಲ್ಲಲ್ಲಿ. ಸೊ ಅಲ್ಲಿಗೆ ಹೋಗಿ ನಾವು ಫ್ಲೈ ಮಾಡಬೇಕು. ನಾನು ಏನಂತಂದರೆ ಇಲ್ಲಿ ನಿಯರ್ ಬೈ ಇತ್ತಲ್ಲ, ಅದಕ್ಕೆ ನಿಮ್ಗೆ ತೋರ್ಸೋಕ್ಕೆ ಅಂತ ತೊಗೊಂಬಂದಿದ್ದದು. ಕಾಲು ತುಳಿತೀಯಲ್ಲೋ. ಬರೋ ಸುಚಿತ್, ಬರೋ ಹೋಗೋಣ ಬಾ. ಕ್ರಿಕೆಟ್ ನೋಡ್ತೀಯಾ? ಕೆಳಗಡೆ ಬಿಡು, ಅವಳಿಗೆ ಎತ್ಕೊಳಕ್ಕೆ ಹೋಗ್ಬೇಡ. ಎತ್ಕೊಂಡ್ಬಿಟ್ರೆ ಅಷ್ಟೇ ನಿನ್ನ ಕೆಲಸ ಅಂದ್ಕೊಂಡ್ಬಿಡ್ತಾಳೆ. ಲೇ ಕೀರ್ತಿ. ಸೊ ಫ್ಲೈಯಿಂಗ್ ಅಂತೂ ಮುಗೀತು. ಏನು ನೀನು ಬಡ್ದಾಕ್ಬಿಡ್ತೀನಿ ನಾನು. ಸೊ ಇದರಲ್ಲಿ ಇದು ಬಂದು MiG-29. ಇದ್ರ ಹೆಸರು ಬಂದುಬಿಟ್ಟು, ಈ ಮಾಡೆಲ್ ಹೆಸರು ಬಂದುಬಿಟ್ಟು. ಸೊ ಇದು ರಿಯಲ್ ಏರ್ಕ್ರಾಫ್ಟ್ ಕೂಡ ಇದೆ. ಇದನ್ನು ಆಲ್ಮೋಸ್ಟ್ ಅಲ್ಲಿ ನಮಗೆ 1 ಡೇ ಹೋಗುತ್ತೆ ಬಿಲ್ಡ್ ಮಾಡಬೇಕಂತಂದರೆ. ಇದು ಕಾಸ್ಟ್ ಬರೋದು ಹತ್ತತ್ರ 20,000 ರುಪೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಫ್ಲೈಯಿಂಗು, ರಿಮೋಟು, ಬ್ಯಾಟ್ರಿ ಗೀಟ್ರಿ ಎಲ್ಲ ಸೇರಿಬಿಟ್ಟು. ಜೊತೆಗೆ ಇದು ಫ್ಲೈಯಿಂಗು ನಾನು ಕಲಿಸ್ಕೊಡೋಕ್ಕೆ, ಇದು ಫಸ್ಟ್ ಲೆವೆಲ್ ಅಲ್ಲ, ಇದು ಆ್ಯಕ್ಚುಲಿ ಬಂದು 3rd ಲೆವೆಲ್ ಏರ್ಕ್ರಾಫ್ಟು. ಸೊ ಫಸ್ಟ್ ಲೆವೆಲ್ ಏರ್ಕ್ರಾಫ್ಟ್ ಅಂತಂದರೆ ಅದರಲ್ಲಿ ಕಲಿಸ್ಕೊಡ್ತೇವೆ. ಅದು ಇನ್ನೊಂದು ಸ್ಮಾಲ್ ಒಂದಿದೆ. ಆಮೇಲೆ ಇದನ್ನು ಫ್ಲೈಯಿಂಗ್ ಕಲಿಸ್ಕೊಡೋಕ್ಕೆ ನಾನು ಚಾರ್ಜ್ ಮಾಡೋದು 25,000. ಸೊ ಬಿಲ್ಡಿಂಗ್ ಕಲಿಸ್ಕೊಡ್ಬೇಕಂತಂದರೆ ಇದಕ್ಕೆ 10,000. ಸೊ ಟೋಟಲಾಗಿ 20,000, 10,000, 30,000, 25,000, 55,000 ಇದನ್ನು ಕಲಿಸ್ಕೊಡೋಕ್ಕೆ ಕಂಪ್ಲೀಟ್ ವಿತ್ ರೆಡಿ ಟು ಫ್ಲೈ. ನಿಮಗೂ ಕೂಡ ಇಷ್ಟು ಅವರ್ಸ್ ಅಂತೇಳಿ 2.5 ಅವರ್ಸ್ ಅಂಥೇಳಿ ಏರಲ್ಲಿ ಫ್ಲೈ ಮಾಡಿಸಿ ಕೊಡೋಕ್ಕೆ ಅಂತೇಳ್ಬಿಟ್ಟು ಅಷ್ಟು ಚಾರ್ಜ್ ಮಾಡೋದು. ಇನ್ನೇನು ನಾನು ಸಮ್ಮರ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ.
ಫ್ಲೈಯಿಂಗು ಬೇಸ್ಡ್ ಆನ್ ಮಕ್ಕಳ ಏಜ್ ಮೇಲೆ ಒಂದೊಂದು ತೊಗೊಳ್ತಿರ್ತೇವೆ. ಇದು ಈ ಥರ ಒಂದೆಲ್ಲ ಫ್ಲೈಯಿಂಗ್ ಕಲಿಸ್ಬೇಕಂದ್ರೆ ನಾನು ಮಕ್ಕಳನ್ನ ತೊಗೊಳ್ಳೋದು ಮಿನಿಮಮ್ 8th ಸ್ಟ್ಯಾಂಡರ್ಡ್ ಓದಿರಬೇಕು. ಯಾಕಂದರೆ ಅವ್ರಿಗೆ ಸ್ಕಿಲ್ಸ್ ಇರಬೇಕು. ಅಂದರೆ ಲೆಫ್ಟು ರೈಟು ಹೇಳೋದನ್ನು ಅವ್ರಿಗೆ ಅರ್ಥ ಆಗಿರ್ಬೇಕು. ಆವಾಗ ನಮಗೂ ಕೂಡ ಈಸಿ ಅದನ್ನು. ಸೊ ಎನಿವೆ ನಾವು ನೆಕ್ಸ್ಟ್ ಇವಾಗ ಪ್ಯಾಕಿಂಗ್ ಮಾಡ್ಕೊಂಡು ಗಾಡಿಯಲ್ಲಿ ಇಡೋಣ ಎಲ್ಲ. ಸೊ ಬ್ಯಾಟ್ರಿ ತೆಗೆದುಬಿಡ್ತೀನಿ, ಎಲ್ಲ ಇಲ್ಲೇ ಸಪ್ರೇಟಾಗಿ ಬ್ಯಾಟ್ರಿ ಇಟ್ಬಿಡೋಣ, ಕಾರಲ್ಲೇನು ಬೇಡ. ಸೊ ಇದು ಎಮರ್ಜೆನ್ಸಿಗೆ ನಾನು ಇವಾಗ ಟೇಪ್ ಹಾಕ್ಕೊಂಡು ಬಂದಿರೋದು. ಯೂಶಲಿ ನಾವು ಇದಕ್ಕೆಲ್ಲ ಇದು ಮಾಡಿರ್ತೇವೆ, ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಇದನ್ನು ಟೇಪು ಹಾಕದೇ ಥರ. ಜೊತೆಗೆ ಏನಂತಂದರೆ ಸೇಫ್ಗೆ, ಯಾಕಂತಂದರೆ ಇದು ನಾರ್ಮಲ್ ಫ್ಲೈ ಮಾಡ್ತಿದ್ರೆ ಏನಾಗಲ್ಲ, ನಾವು ರೋಲ್ ಹೊಡೆಯೋದು ಅದು ಇದು ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದಾಗ ಬ್ಯಾಟ್ರಿ ಇನ್ ಕೇಸ್ ಬಿಚ್ಕೋತು ಅಂತಂದರೆ ಪ್ರಾಬ್ಲಮ್ ಅಂಥೇಳಿ ಸೇಫ್ಟಿಗೆ ಹಾಕಿರೋದು. ಸೊ ಇದ್ರದ್ದು ಒಂದು ತೆಗೆಯೋಣ. ಇದರಲ್ಲಿದೆ, ಇಲ್ಲಿ ಎಲ್ಲ ಟೇಪೆಲ್ಲ ಹಾಕಿದ್ದೀನಿ ಹಿಂದೆ ಬರಬಾರ್ದು ಅಂಥೇಳಿ. ಇಲ್ಲೊಂದು ಟೇಪ್ ಹಾಕಿದ್ದೀನಿ ಹಿಂದೆ ಬರಬಾರ್ದು ಅಂತಂದು. ಓಕೆ. ಈ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ಇಷ್ಟು ಡೇಂಜರ್ ಬ್ಯಾಟ್ರಿ ಇದು. ಹೇಳಬೇಕಂತಂದರೆ ಸ್ವಲ್ಪ ಏನಾರು ಪಿನ್ ಚುಚ್ಚೋದಾಗಿರ್ಬೋದು, ಓವರ್ ಚಾರ್ಜ್ ಆಗಿರ್ಬೋದು, ಈ ಥರ ಏನಾರು ಆದರೆ ಯಾವ ಥರ ಫೈರ್ ಆಗುತ್ತೆ ಅಂತಂದರೆ ನೀವು ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಇದನ್ನು ಹೋಗ್ಬಿಟ್ಟು 2200 mAh ಲೈಪೋ ಬ್ಯಾಟ್ರಿ ಅಂಥೇಳಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಇದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್. ತುಂಬ ಸೇಫಾಗಿ ಇಟ್ಕೊಂಬರ್ಬೇಕು, ಸೇಫಾಗಿ ತೊಗೊಂಡೋಗ್ಬೇಕು. ಯಾವುದು ಮೆಟಲ್ ಕೂಡ ಟಚ್ ಆಗಬಾರ್ದು. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಏನು ತೊಗೊಂಬಂದಿದ್ದೆವೋ ಸೊ ಅದರಲ್ಲೇ ಮತ್ತೆ ಇವತ್ತು ತೊಗೊಂಡು ಹೋಗ್ತಿರೋದು ಇವಾಗ. ಸೊ ಅದಕ್ಕೆ ತುಂಬ ಹುಷಾರಾಗಿರ್ಬೇಕು. ಯಾಕಂತಂದರೆ ಇದು ಇನ್ನೊಂದು ಏನಂತಂದರೆ ವರ್ಲ್ಡಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಹಾಬಿ ಅಂತಂದರೆ ಏರೋ ಮಾಡಲಿಂಗು. ಸೊ ತುಂಬ ಎಕ್ಸ್ಪೆನ್ಸಿವ್. ಯಾಕಂತಂದರೆ ಇದನ್ನ ಕಾಸ್ಟ್ ನಾನು ಹೇಳಿದ್ನಲ್ಲ, ಒಂದು ಮೋಟ್ರ್ ಬರೋದು ಆಲ್ಮೋಸ್ಟ್ ಅಲ್ಲಿ ₹1000 ಆಗುತ್ತೆ, ಬ್ಯಾಟ್ರಿ ಬರೋದು ಆಲ್ಮೋಸ್ಟ್ ಅಲ್ಲಿ ₹2000, ರಿಮೋಟಿಗೆ ಬರೋದು ಆಲ್ಮೋಸ್ಟ್ ಅಲ್ಲಿ 5000 ಮೇಲೆ ಆಗುತ್ತೆ. ಸೊ ಪ್ರೊಪೆಲ್ಲರು ಈ ಥರ ಸರ್ವೋ ಮೋಟ್ರುಗಳು ಸಿಕ್ಕಾಪಟ್ಟೆ ಇದೆ. ಬಟ್ ಫ್ಲೈ ಮಾಡಿಬಿಟ್ಟು ಕರೆಕ್ಟಾಗಿ ಮನೆ ತೊಗೊಂಡು ಹೋದರೆ ಅಷ್ಟೊಂದು ಲಾಸ್ ಅನಿಸಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಬಟ್ ಇದನ್ನ ಏನಾದರೂ ಕ್ರ್ಯಾಶ್ ಗೀಸ್ ಆಯಿತು ಅಂತಂದರೆ ಅವಾಗ ಹೋಗ್ತಾನೆ ಇರುತ್ತೆ, ಬರೀ ರಿಪೇರಿ ಮಾಡ್ತಾನೆ ಇರೋದು ಹೋಗ್ತಾನೆ ಇರೋದು ಅಂತಂದಂಗೆ. ಸೊ ಫೈನಲಾಗಿ ಸುಮಾರು 2019 ತೊಗೊಂಡಿರೋ ಟ್ರಾನ್ಸ್ಮಿಟ್ರ್ ಇದು. ಸೊ ಇವಾಗ 2026, ಸುಮಾರು ಒಂದು 6-7 ವರ್ಷ ಬಂದಿದೆ. ಸೊ ಇವಾಗ ಇದನ್ನು ಆಫ್ ಮಾಡೋಣ, ನಮ್ಮದು ಫ್ಲೈಯಿಂಗ್ ಎಲ್ಲ ಮುಗೀತು, ಹೋಗೋಣ. ಸೊ ಡಿಸ್ಕನೆಕ್ಟ್. ಓಕೆ. ಸೊ ಇನ್ನು ಎತ್ತಾಕೊಂಡು ಮನೆಗೆ ಹೋಗೋಣ ಅಷ್ಟೇ. ಸೊ ಇವಾಗ ಫ್ಲೈಯಿಂಗ್ ಎಲ್ಲ ಮುಗಿದಾಯ್ತು. ಸೊ ಇದನ್ನು ಹೋಗ್ಬಿಟ್ಟು ನಮ್ಮ ಕಾರಲ್ಲೆಲ್ಲ ಇಟ್ಕೊಂಡ್ಬಿಡೋಣ. ಇದು ಬನ್ರಪ್ಪ ಈ ಕಡೆ ಬನ್ನಿರಿ. ಸೊ ಹೆಂಗೆ ತಂದಿದ್ದೆವೋ ಮತ್ತೆ ಅದೇ ಈ ಥರ ಸೇಫಾಗಿ ಮನೆಗೆ ತೊಗೊಂಡು ಹೋಗ್ಬಿಡೋಣ. ಸೊ ಅವಾಗವಾಗ ಇನ್ನೇನಿವೆ ಗ್ರೌಂಡ್ ಪಕ್ಕದಲ್ಲಿ ಇರೋದ್ರಿಂದ ಸೊ ಫ್ಲೈಯಿಂಗ್ ಅವಾಗವಾಗ ಬರ್ತಾ ಇರೋದು. ಸೊ ಫ್ಲೈ ಮಾಡ್ತಾ ಇರೋದು. ನೆಕ್ಸ್ಟ್ ತೊಗೊಂಬಂಡ್ರೆ ಬೇಗ ಅದು ಸೊ ಗಾಳಿಗೆ ಹೆಂಗೆಂಗೋ ತಿರುಗ್ತಾ ಇದ್ದಾವೆ. ಇರು ಹಾಂ ಬಿಡ. ಓಕೆ, ಲಾಕ್ ಕೊಡಿಲ್ಲ. ಸೊ ಎಲ್ಲರೂ ಟಚ್ ಆಗುತ್ತೆ ನೋಡೋಣ. ಎಲ್ಲಿ ಟಚ್ ಆಗಲಿಲ್ಲ. ಸೊ ಫೈನಲ್ ಆಗಿ ಫ್ಲೈಯಿಂಗ್ ಮುಗೀತು. 3 ಬ್ಯಾಟ್ರಿ ತೊಗೊಂಬಂದಿದೆ, 3 ಏರ್ಕ್ರಾಫ್ಟ್ ತೊಗೊಂಬಂದಿದೆ. ದೊಡ್ಡ ಜೆಟ್ ಫ್ಲೈ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅದನ್ನು ಒಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿದೆ, ಅದನ್ನೆಲ್ಲ ಕೂಡ ಚೆಕ್ ಮಾಡಿ ಮತ್ತೆ ಇದೇ ಗ್ರೌಂಡ್ಗೆ ತೊಗೊಂಬರ್ತೀನಿ. ಬಟ್ ಇಷ್ಟು ವಿಂಡ್ ಇರಬಾರ್ದು, ಯಾಕಂದರೆ ಅದು ತುಂಬ ದೊಡ್ಡದಿರೋದ್ರಿಂದ ತುಂಬ ವಿಂಡು ಹಿಡಿತಾ ಇರೋದ್ರಿಂದ ಅದನ್ನು ಒಂದು ಕಡೆ ಹೋಗಕ್ಕೆ ಶುರು ಮಾಡಿದ್ರೆ ರಿಟರ್ನ್ ಬರಬೇಕಂದ್ರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತದು. ಅಂದರೆ ಬರಲ್ಲ ಅಂತಲ್ಲ, ಬಟ್ ಹೆವಿ ವಿಂಡ್ ಇದೆ. ಸೊ ಹಾಗಾಗಿ ನಮ್ಮ ಸೇಫ್ಟಿ ಪ್ರಕಾರ ಈ ಥರ ವಿಂಡ್ ಇದ್ದಾಗ ಆಲ್ಮೋಸ್ಟ್ ಅಲ್ಲೂ ಅವಾಯ್ಡ್ ಮಾಡ್ತಿರ್ತೇವೆ. ಸೊ ಆ ಥರ. ಓಕೆ. ಸೊ ಇವಾಗ ಮನೆಗೆ ಹೋಗೋಣ. ಎಲ್ಲ ಫ್ಲೈಯಿಂಗ್ ಮುಗೀತು. ಬಾರಪ್ಪ ಸುಚಿತ, ಕೂತ್ಕೊಳ್ಳೋ ಆ ಕಡೆ, ಕೂತ್ಕೊಳ್ಳೋ. ಓಕೆ. ಸೊ ಓಡೋಣ ಇವಾಗ. ತಿರುಗಿಸ್ಕೊಂಡು ಇಲ್ಲಿದೆಲ್ಲೇ ತಿರುಗಿಸ್ಕೊಂಡ್ಬಿಡೋಣ. ಅಲ್ಲೆಲ್ಲ ಹೇಳ್ಬೇಕಂತಂದರೆ ಇಂಜಿನ್ ಮಾಡಲ್ಗಳೆಲ್ಲ ತೊಗೊಂಬಂದಿರ್ತೇವೆ. ಇಲ್ಲಿ ಬಂದುಬಿಟ್ಟು ಗ್ರೌಂಡ್ ಚಿಕ್ಕದು. ಆಲ್ರೆಡಿ ಇಲ್ಲಿ ಇರೋರು ಹೇಳ್ತಾ ಇದ್ರು ನಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಯಾಕಂತಂದರೆ ಫ್ಲೈಯಿಂಗ್ದು ಒಂದು ಕಷ್ಟ ಇದೆ. ಸೊ ಎಲ್ಲೇ ಫ್ಲೈಯಿಂಗ್ ಹೋದರೂ ಕೂಡ ನಮ್ಗಳಿಗೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಎನಿವೆ ಏನು ಮಾಡೋಕ್ಕಾಗಲ್ಲ.
as a silky pillowcase, slither in my innocent oasis. You bring the pain, I'll deliver patience. I see the lion and try to tame him. I know the werewolf behind the sheep, familiar the scent of deceit behind your pretty teeth. Say you need space to breathe, but what does that really mean? I don't believe when you said to me you really need space to breathe. What you really got up your sleeve, huh? I don't believe when you said to me you really need space to breathe. I know something's up your silky little sleeve. ಫೈನಲ್ ಆಗಿ ಫ್ಲೈಯಿಂಗ್ ಮುಗಿಸ್ಕೊಂಡು ಬಂದಿದ್ದಾಯ್ತಪ್ಪ ಕತೆ. ಅಲ್ಲಿ ನೋಡಿದ್ರೆ ನಮ್ಮ ಕ್ರಿಕೆಟ್ ಆಡಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತವ್ರೆ, ನಮ್ಗೆ ಎಲ್ಲಿ ಹೋದರೂ ಪ್ರಾಬ್ಲಮ್ಗಳೇ ಇರ್ತವೆ. ಅಷ್ಟಿಷ್ಟು ಈಸಿಯಾಗಿ ಅಲ್ವೇ ಎಲ್ಲ ಕಂಟೆಂಟು ಕ್ರಿಯೇಟ್ ಮಾಡೋದು ಏನೋ. ಸೊ ನಿಯರ್ ಬೈ ಇದೆ ಅಂತ ಹೋಗಿದ್ದೆ, ಸೊ ಹೋಗಿ ಮಾಡ್ಕೊಂಡಿದ್ದು ಬಂದಿದ್ದಾಯಿತು. ಸೊ ಒಟ್ಲಲ್ಲಿ ಸುಮಾರು 1.5 ವರ್ಷದ ಮೇಲೆ ಫ್ಲೈಯಿಂಗ್ ಹೋಗಿದ್ದೆ. ಫೈನಲ್ ಆಗಿ ಮಾಡ್ಕೊಂಡು ಎಲ್ಲ ಏರ್ಕ್ರಾಫ್ಟ್ಗಳು ಸೇಫಾಗಿ ತೊಗೊಂಬಂದಿದ್ದಾಯಿತು. ಸೊ ಅವಾಗ ಇನ್ನು ಹೋಗ್ಬಿಟ್ಟು ಫ್ಲೈ ಮಾಡೋಣ. ನಿಯರ್ ಬೈ ಇದೆ ಅಲ್ವ ಜಾಗ, ಆಮೇಲೆ ಮಾಡ್ಬೋದು. ಓಕೆ, ಇವಾಗೆಲ್ಲ ತೆಗಿಯೋಣ ಬನ್ನಿರಿ. ಒಂದೊಂದು ಹಂಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬನ್ರಿ ಇವೆಲ್ಲ. ತಗೋ ಇದನ್ನು ಹಂಗೆ ವೈರ್ ಇಟ್ಕೊಂಡಿರು, ಇದನ್ನು ಇಟ್ಕೊ. ಆಮೇಲೆ ಅದು ಬುಟ್ಟಿಯಲ್ಲೇ ಇಟ್ಕೊಂಡ್ಬಿಡು ಒಂದೇ ಕೆಲಸ. ಮತ್ತೆ ನೆಕ್ಸ್ಟ್ ಫ್ಲೈಯಿಂಗ್ಗೆ ಬೇಕಲ್ಲ. ಓಕೆ, ಮೈಕ್ ಬಾಕ್ಸ್ ಎಲ್ಲ ಅಲ್ಲಿ ಹೋಯ್ತು. ಮತ್ತು ನೋಡೋಣ, ಅದು ದೊಡ್ಡ ಜೆಟ್ಟು ಯಾವಾಗ ರೆಡಿ ಮಾಡ್ತೀನಿ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಬ್ಯುಸಿ ಟೈಮ್ ಇರೋದ್ರಿಂದ ಅದನ್ನು ಟ್ರೈ ಮಾಡ್ತೀನಿ. ಓಕೆ, ಸೊ ಫೈನಲ್ ಆಗಿ ಆ್ಯಕ್ಚುಲಿ ಇಷ್ಟೇ ಜಾಗದಲ್ಲೇ ಫ್ಲೈ ಮಾಡ್ಬೋದು. ಕರೆಕ್ಟಾಗಿ ಏನಂತಂದರೆ ವಿಸಿಬಿಲಿಟಿ ಇರೋಲ್ಲ. ಸೊ ವಿಸಿಬಿಲಿಟಿ ಎಂಥ ಓಪನ್ ಪ್ಲೇಸಲ್ಲಿದ್ದರೆ ನಮ್ಮ ಫ್ಲೈಯಿಂಗ್ ಈಸಿ ಆಗುತ್ತೆ. ಈ ಥರ ಇದ್ದರೆ ವಿಸಿಬಿಲಿಟಿ ಇರೋಲ್ಲ, ಆ ಕಡೆ ಪ್ಲೇನ್ ಹೋಯ್ತಂದರೆ ಕಾಣಿಸಲ್ಲ. ಹಂಗಾಗಿ ಆ ಪ್ಲೇಸುಗಳಿಗೆ ಹೋಗಬೇಕು, ಅಲ್ಲೇ ಫ್ಲೈ ಮಾಡಬೇಕು. ಸೊ ಇನ್ನು 2 ಮಂತ್ಸಲ್ಲಿ ಏರೋ ಮಾಡಲಿಂಗ್ ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಯಾವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ತಂದುಬಿಟ್ಟು. ಯಾಕಂದರೆ ಈಗ ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ಗಳಿಗೆ ನಾನು ಟ್ರೈನಿಂಗು ಕೂಡ ಕೊಟ್ಟಿದ್ದೀನಿ ಇದು. ಸೊ ಇದ್ರ ಬಗ್ಗೆ ಏನು ಯೂಸು, ಯಾವ ಥರ ನಾವು ಹೇಳ್ಕೊಡ್ತೇವೆ ಅನ್ನೋದು ಕಂಪ್ಲೀಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಇನ್ನು 2 ಮಂತ್ಸಲ್ಲಿ ಏರೋ ಮಾಡಲಿಂಗ್ ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಯಾವಾಗ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ತಂದುಬಿಟ್ಟು. ಯಾಕಂದರೆ ಈಗ ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ಗಳಿಗೆ ನಾನು ಟ್ರೈನಿಂಗು ಕೂಡ ಕೊಟ್ಟಿದ್ದೀನಿ ಇದು. ಸೊ ಇದ್ರ ಬಗ್ಗೆ ಏನು ಯೂಸು, ಯಾವ ಥರ ನಾವು ಹೇಳ್ಕೊಡ್ತೇವೆ ಅನ್ನೋದು ಕಂಪ್ಲೀಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ.